ಪರಮೇಶ್ ಯಲವದಳ್ಳಿ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಹಂಸಮಯ ಆರಕ್ಷಕ ಠಾಣೆಯ ಮತ್ತೋರ್ವ ಸಿಬ್ಬಂದಿಯಾದಂತಹ ಶ್ರೀ ರಾಜು ಮೂಡಬಾಗಿಲು ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ NCC ಸೀನಿಯರ್ಸ್ಗಳ ಹಾಗೂ ಎಲ್ಲ NCC ಕೆಡೆಟ್ಗಳ ಹಾಗೂ ಈ ವರ್ಷ NCCಯನ್ನು ಸೇರಲು ಆಸಕ್ತರು ಇದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ PUC ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಪ್ರಾಸ್ತಾವಿಕ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು. ಜೂನ್ 30ರಂದು ಏನಾಗಿತ್ತು ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಈ ಡ್ರಗ್ಸ್ ಅನ್ನ ವಿರೋಧಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದನ್ನು ನಾವು ಇದೇ ತರಗತಿಯಲ್ಲಿ ಆನ್ಲೈನ್ ಮೂಲಕ ನಮ್ಮ ಹಂಸಮಯ ಆರಕ್ಷಕ ಠಾಣೆಯ ಸಿಬ್ಬಂದಿ ಮಾಜಿಗೌಡರು ಸರ್ ಮತ್ತು ASI ಮೇಡಮ್ಗಳು ಇಲ್ಲಿ ಬಂದಿದ್ರು. ಅವ್ರ ಮೂಲಕ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು. ಅದೇ ವಿಚಾರವಾಗಿ ಮತ್ತೊಮ್ಮೆ ನಮ್ಮ ಹಂಸಮಯ ಆರಕ್ಷಕ ಠಾಣೆಯ PSI ಸರ್ ಆದಂತಹ ಶ್ರೀ ಆನಂದ್ ನಾಯಕ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಸರ್ಕಾರದ ಪರವಾಗಿ ಸಮಾಜದ ಅಭಿವೃದ್ಧಿಗೋಸ್ಕರ, ಒಳಿತಿಗೋಸ್ಕರ, ಸಮಾಜ ಸುಧಾರಣೆ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಅವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳಿಕ್ಕೆ ಪ್ರತಿ ಬಾರಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು ನಮಗೆ ತುಂಬಾ ಸಂತೋಷದ ವಿಷಯ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ಅವರಿಗೆ ಮತ್ತೊಮ್ಮೆ ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶ್ರೀ ಆನಂದ್ ನಾಯಕ್ ಸರ್ ಅವರು. ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಾವು ಭೇಟಿ ಆದಾಗ ಅವಾಗ ಸರ್ ಹೇಳಿದ ಒಂದು ಮಾತು ಎಷ್ಟು ತುಂಬಾ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರೆ, ಇಲ್ಲ ಸರ್, ನಾವು ನೀವು ಕೈ ಜೋಡಿಸೋಣ, ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ. ಈ ಮಾತು ಎಷ್ಟು ಸಿಂಪಲ್ ಅನ್ಸುತ್ತೆ, ಅಷ್ಟೇ ತೂಕಬದ್ಧ ಮತ್ತು ಜವಾಬ್ದಾರಿ. ಈ ಜವಾಬ್ದಾರಿ ಕೇವಲ ನಮ್ಮದಷ್ಟೇ ಅಲ್ಲ, ಸರ್ ಅಷ್ಟೇ ಅಲ್ಲ, ಅಥವಾ ಶಿಕ್ಷಣ ಸಂಸ್ಥೆಗಳಷ್ಟೇ ಅಲ್ಲ, ಅಲ್ಲಿ ಕಲಿಯುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ. ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳು, ಮಿತ್ರರು ಮತ್ತು ಯುವಕರು ನಾಳೆ ಸಮಾಜದಲ್ಲಿ ನೀವು ಒಂದೊಂದು ಭಾಗವಾಗಿರ್ತೀರಿ. ಇಲ್ಲಿ ನೀವು ಕಲಿಯುವಂತಹ ಶಿಸ್ತು, ನೀವು ಹೇಳಿಕೊಡುವಂತಹ ಪಾಠಗಳು ಅಥವಾ ನಿಮಗೆ ಮಾರ್ಗದರ್ಶನವಾಗಿ ಬರ್ತಕ್ಕಂತಹ ಇವೆಲ್ಲ ಏನು ಉತ್ತಮ ಸಂದೇಶಗಳು ನಾಳೆ ನಮ್ಮೆಲ್ಲರ ಪರವಾಗಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ದಾರಿದೀಪವಾಗ್ತವೆ, ಭದ್ರ ಬುನಾದಿ ಆಗ್ತವೆ. ಆ ದಿಸೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಈ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಏನು ಸರ್ ಬಂದಿದ್ದಾರೆ, ಅವರಿಗೆ ನಾನು ಮತ್ತೊಮ್ಮೆ ವೇದಿಕೆ ಮೂಲಕ ಧನ್ಯವಾದಗಳನ್ನು ತಿಳಿಸಿ, ಓಕೆನಾ. ಮೊದಲನೇದಾಗಿ ಶ್ರೀ ರಾಜು ಮೂಡಬಾಗಿಲು ಸರ್ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಮೇಲೆ ಆಗಮಿಸಿದಂತ ಪ್ರಾಚಾರ್ಯರಾದ ಬಂಡಿ ಬಂಡವಾಳ ಅವರಿಗೆ ಹಾಗೂ ನಮ್ಮ ಠಾಣೆ PSI ಆದ ಆನಂದ್ ನಾಯ್ಕ್ ಸರ್ ಮತ್ತು ಲೆಫ್ಟಿನೆಂಟ್ ಸರ್ ಆದಂತ ಹುಸೇನ್ ಸರ್ ಅವರಿಗೆ ಎಲ್ಲರಿಗೂ ಇವತ್ತು ಏನಂತಂದ್ರೆ, ಈ ಬೇಡ ಬಂದೆಲ್ಲ ನೋಡಿದ್ರ, ಎಲ್ಲ ಆನ್ಲೈನ್ ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡ್ತಾ ಇದ್ರ, ಬರ್ತಾ ಇದೆಯಾ? ಅದು ಏನ್ ವಿಚಾರ ಏನ್ರಿ ಅದು? ಡ್ರಗ್ಸ್ ಒಂದೇನಾ? ಮತ್ತೆ ಗಾಂಜಾ, ಅಫೀಮು, ಮಾದಕ ವಸ್ತುಗಳು ಅಂದ್ರೆ ಯಾವ ಬರ್ತಾವ ಹೇಳಿ, ಒಬ್ಬೊಬ್ಬರಾಗಿ ಹೇಳಿ. ಮಾದಕ ವಸ್ತುಗಳು ಯಾವ ಬರ್ತಾವ ಅಂತ? ಗಾಂಜಾ ಇರ್ಬೋದು, ಮದ್ಯಪಾನ, ಅಫೀಮು, ಮತ್ತೆ ಧೂಮಪಾನ. ಓಕೆ, ಮತ್ತೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಯಾರು ಹೇಳಕ್ಕೆ ಇನ್ನೂ ಒಂದು ಮಾಡ್ತೀರಾ. ಬಟ್ ಏನಂತಂದ್ರೆ, ಈ ನಮ್ಮ ಇತ್ತೀಚೆಗೆ ಯುವಕರು ಯಾವ ರೀತಿ ಹಾಳಾಗ್ತದೆ ಅಂತ ಗೊತ್ತಲ್ಲ ತಮಗೆ, ಗೊತ್ತಾ? ಅದರಿಂದ ಏನು ದುಷ್ಪರಿಣಾಮಗಳು ಬೀಳ್ತಿದೆ ನಮ್ಮ ದೇಶಕ್ಕೆ ಎಲ್ಲ ನೋಡ್ತಾ ಇದ್ದೀರ, ಹೌದಾ? ಈಗ ನೀವು ಒಂದು NCC ಕ್ಯಾಂಡಿಡೇಟ್ ಇದ್ದೀರ, ನಿಮ್ಮ ಉದ್ದೇಶ ಏನು? ಆ ದುಶ್ಚಟಗಳನ್ನ ತಡೆಯೋದು. ಈಗ ಮುಂದೆ ನೀವು NCC ಮಾಡ್ತಿರೋ ಉದ್ದೇಶ ಏನು? ಆರ್ಮಿ, ದೇಶದ ರಕ್ಷಣೆಗೋಸ್ಕರ. ಇವಾಗ ನೀವು ರಕ್ಷಣೆ ಮಾಡೋ ಉದ್ದೇಶನ ಯಾವ ತರ ಗೊತ್ತಾ? ಇದನ್ನ ಮಾರಾಟ ಮಾಡೋದು, ಈಗ ನಿಮಗೆ ಗೊತ್ತಿರಲ್ಲ, ಈ ಕಾಲೇಜಲ್ಲಿ ಬಂದು ಈ ಹೊರಗೆ ಮಾಡ್ತಿರ್ತಾರೆ, ಈಗ ಊರಿಗೆ ಸಪ್ಲೈ ಮಾಡ್ತಾರೆ, ಅವೆಲ್ಲ ಗೊತ್ತಿರುತ್ತೆ.
ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗೆ ಯಾರ್ಯಾರು ಗೊತ್ತಿದ್ದೇ ಇರುತ್ತೆ ಅಲ್ವಾ? ಅದನ್ನ ನೀವು ಕೇಸ್ ಮ್ಯಾಪ್ ಬಂದಿದೆ ಅದರಲ್ಲಿ ಆಗ್ಬೋದಿಲ್ಲ, ನಿಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಸ್ಟೇಷನ್ ಇನ್ಫಾರ್ಮ್ ಮಾಡ್ಬೋದು. ಅವಾಗ ಏನಂತಂದ್ರೆ ನಾವು ಅದು ಏನು ಮುಂದೆ ಕಾನೂನು ಕ್ರಮ ಇದೆ ಅದನ್ನ ಮುಂದುವರಿಸ್ತೇವೆ. ಅದಕ್ಕೋಸ್ಕರ ಎಲ್ಲರೂ ತಾವು ಕೈ ಜೋಡಿಸಿ ಈ ಡ್ರಗ್ಸ್ ಬೇಡ ಬಿಡು ಅಂತಂದು ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಿದ್ದಾರೆ. ಈಗ ಎಲ್ಲ ಡಿಸ್ಟಿಕ್ ಅಲ್ಲಿ ಎಲ್ಲ ಕಾಲೇಜಲ್ಲಿ ಹೋಗಿಲ್ಲ ಮಾಡ್ತಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ತಾವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು. ಆಮೇಲೆ ನಿಮ್ಮ ಕೈಲಿದೆ, ಹಂಗಾಗಿ ನಾವೆಲ್ಲ ಕಾಲೇಜುಗಳು ಹೋಗಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ನಮ್ದು ಇಷ್ಟೇ, ನೀವೆಲ್ಲ ಈ ದೇಶದ ಉತ್ತಮ ಪ್ರಜೆಗಳು, ಉತ್ತಮ ದೇಶ ಕಟ್ಟಬೇಕು. ಉತ್ತಮ ಪ್ರಜೆಗಳಾದ್ರೆ ಉತ್ತಮ ದೇಶ ಕಟ್ಟಕ್ಕೆ. ಹಂಗಾಗಿ ಎಲ್ಲರೂ ಒಳ್ಳೇದು ಮಾಡಿ, ಈ ಡ್ರಗ್ಸ್ ಅಫೀಮ್ ನಿಯಮ ಸೇವನೆ ಮಾಡ್ಬೇಡ್ರಿ. ಇಷ್ಟ ಹೇಳ್ತಾ ನನ್ನ ಭಾಷಣ ಮಹಾವಿದ್ಯಾಲಯದಲ್ಲಿ NCC ಕೆಡೆಟ್ ಆಗಿ ಸೀನಿಯರ್ ಆಗಿ ತರಬೇತಿಯನ್ನು ಪಡೆದ ನಂತರ ಈಗ ನಮ್ಮ ಹಂಸಭಾವಿ ಠಾಣೆಗೆ ಪೊಲೀಸ್ ಸಿಬ್ಬಂದಿಯಾಗಿ ಕೂಡ ಬಂದಿದ್ದಾರೆ. ಮತ್ತೊಮ್ಮೆ ಘಟಕದ ಪರವಾಗಿ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಪ್ಲೀಸ್ ಈಗ ಯಲದೊಡ್ಡಿ ಸರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದು ವಾಣಿಜ್ಯ ಮಹಾವಿದ್ಯಾಲಯ ಹಂಸಭಾವಿ. ನನಗೆ ಭಾಳ ಹೆಮ್ಮೆ ಅಂದರೆ ಸರ್, ನಿಜವಾಗ್ಲೂ ನನ್ನ ಬೇಸಿಕ್ ನನ್ನ ಜೀವನದ ಮೊದಲನೇ ಮೆಟ್ಟಿಲು ಅಂದರೆ ಮಹಾಂತ ಸ್ವಾಮಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳ್ಬೇಕಂದ್ರೆ ನಮ್ಮ ರಾಜು ಹೇಳಿದ್ದಾರೆ ಡ್ರಗ್ಸ್ ವಿರೋಧಿ ಅಭಿಯಾನದ ಬಗ್ಗೆ. ಇವತ್ತು ಈ ಸಭೆಗೆ ಮಾನ್ಯ ಹೆಚ್ಚುವರಿ ಶಿಕ್ಷಕ ಬೇಕಾಗಿತ್ತು, ಅದು ಮಾನ್ಯ DSP ಸಾಹೇಬರು ಬೇಕಾಗಿತ್ತು, ಹಾಗೂ CPS ಅವರು ಬೇಕಾಗಿತ್ತು. ಕಾರಣ ಬಂದಿಲ್ಲ. ಅವರ ಉತ್ಸವವನ್ನು ನಮ್ಮ ಠಾಣೆಯ ಮಾನ್ಯ PS ಸಾಹೇಬರು ಓದಿಸ್ಕೊಂಡು ತಮಗೆ ಏನು ಹೇಳಬೇಕು, ಮುಂದೆ ಅದರಿಂದ ಏನು ಕಲಿಬೇಕು ಅನ್ನೋದನ್ನು ಆಗಬೇಕು ನಮ್ಮ ಸಾಹೇಬರು ಅದನ್ನು ಸ್ಟಡಿ ಮಾಡಿ ತಮಗೆ ಹೇಳಲಿಕ್ಕೆ ಬಂದಿದ್ದಾರೆ. ನಾನು ಅದನ್ನೆಲ್ಲ ಸಾಹೇಬರ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಪ್ರಾಚಾರ್ಯರು MASC ಕಾಲೇಜ್ ಹಂಸಭಾವಿ ಶ್ರೀ MG ಬಂಟಿಗೋಳ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಈ ವೇದಿಕೆಯಲ್ಲಿ ಆಸನಾಗಿರ್ತಕ್ಕಂಥ ನನ್ನ ನೆಚ್ಚಿನ ಹಾಗೂ ನಮ್ಮ ಠಾಣೆ PS ಆದಂಥ ಮಾನ್ಯ ಆನಂದ್ ನಾಯ್ಕ ಸಾಹೇಬ್ರೆ, ಹಾಗೂ ಸಂಚಾಲಕರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ಹುಸೇನ್ ಸಾಬ್ ಕೊಡಗಲ್. ನಾನು ಇಷ್ಟೇ ನಿಮಗೆ ಹೇಳಕ್ಕೆ ಬಯಸ್ತೇನೆ. ನಾನು ಬಂದರೆ ಅನ್ಕೊಂಡೆ ಈ ಕುಂತಿದ ಶಿಸ್ತನ್ನ ನಾವು ಬಹುಶಃ ಉಲ್ಲಂಘನೆ ಮಾಡಬೇಕೇನೋ ಅಂತ ಅನ್ಕೊಂಡೆ. ಅಂದರೆ ಈ ಶಿಸ್ತಿದೆಯಲ್ಲ, ಈ ಶಿಸ್ತು ಬಹುಶಃ ಸಹ ಇವರು ಮುಂದಿನ ಕಾರ್ಯಪಾತ್ರತೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಶಿಸ್ತು ಈ ನಿಮ್ಮ ಲೈಫ್ ಇದೆಯಲ್ಲ, ಸ್ಟೂಡೆಂಟ್ ಲೈಫು, ಈ ಲೈಫು ನಮ್ಗೆ ಸಿಗಲ್ಲ, ಮತ್ತೆ ಇಲ್ಲಿ ಯಾರಿಗೂ ಸಿಗಲ್ಲ. ಈ ಲೈಫ್ನಲ್ಲಿ ನೀವು ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು ಅನ್ನೋದಿದ್ರೆ ಈ ಲೈಫ್ ಇದೆಯಲ್ಲ, ಇದನ್ನ ಉಜ್ವಲಗೊಳಿಸಿ ಇದು ಮುಂದೆ ಇದರಿಂದ ಪ್ರಯೋಜನ ತಗೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಡ್ರಗ್ಸ್ ಬಗ್ಗೆ ನಾನು ಮಾತಾಡಲ್ಲ, ಅಲ್ಲಿ ನಾನು ಸಾಹೇಬ್ PS ಅವರು ಮಾತಾಡ್ತಾರೆ. ನಾ ಕೇಳ್ಪಟ್ಟೆ ಪೊಲೀಸ್ ಇಲಾಖೆಗೆ ಮತ್ತು ಆರ್ಮಿಗೆ ನಾವ್ಯಾಕೆ ಸೇರ್ಬಾರ್ದು ಅನ್ನೋದು ನಿಮ್ಗೆಲ್ಲ ಬೈಕಿದೆ ಅಂತ ಅನ್ಕೊಂಡೆ. ಏನು ತಪ್ಪಿಲ್ಲ, ಅದು ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು. ದೇಶಕ್ಕೋಸ್ಕರ ನಾವು ತ್ಯಾಗ ಮಾಡಲೇಬೇಕು, ಅನಿವಾರ್ಯ ಮಾಡಾಕಬೇಕು. ಇದ್ರ ಬಗ್ಗೆ ನಿಮಗೆ ಉನ್ನತ ತರಬೇತಿ ಇರ್ತದೆ, ಅದನ್ನು ನೀವೆಲ್ಲ ನೋಡ್ಕೊಳ್ಳಿ. ಮತ್ತು ನೀವೆಲ್ಲ ಪೊಲೀಸ್ ಇಲಾಖೆಗೆ ಆಯ್ಕೆ ಆಗ್ಬೇಕು ಅನ್ನೋದು ಆಲ್ರೆಡಿ ನೀವೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಅನ್ಕೊಂಡೆ. ಹಾಕಿರ್ಬೇಕು, ನಾನು ಹೇಳಿದ್ರೆ ಉಪಯೋಗ ನೀವು ಹಾಕಿದ್ದೀರ. ನಂದು
ನಂದಗಲ್ಲ ಕೂತ್ರಿಸು, ನಂದಗಲ್ಲ ನಿಂದಗಲ್ಲ ನೋವೆ ಪ್ರಯತ್ನ ಮಾಡಿದೆ ಎಲ್ಲದಾದ್ರು ಅರ್ಥದಲ್ರಿ? ನಮ್ಮ ಭಾಷೆ ಅರ್ಥ ಆಗುತ್ತಾ? ನಾವಿಲ್ಲೇ ಬಾಜು ಹತ್ತಿ ಮತ್ತೆ ನಾನು ಎಲ್ಲರಿಗೂ ಒಳ್ಳೇದು ಮಾಡಿ ಮತ್ತೆ ಈ ಸಮಾರಂಭಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಮಾನ್ಯ PS ಅವರಿಗೂ ಹಾಗೂ ಈ ಮಹಾಂತ ಸ್ವಾಮಿ ಕಲಾವಿಜ್ಞಾನ ಮತ್ತು ವಾಣಿಜ್ಯ ಸಂಸ್ಥೆಗೆ ನಮಸ್ಕರಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಮಸ್ಕರಿಸಿ ಈ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಕಳ್ಕೊಂಡ್ರೆ ಸರ್ ಅವರೇ, ಮತ್ತೆ ಮಾಧ್ಯಮಿಕ ಮಿತ್ರರಾಗಿರ್ತಕ್ಕಂತಹ ಹಾಗೂ ವೈಯಕ್ತಿಕವಾಗಿ ತುಂಬಾ ಹತ್ತಿರದವರಾಗಿರ್ತಕ್ಕಂತಹ ಸಂದೀಪ್ ಅವರೇ, ನಮ್ಮ ಠಾಣೆಯ ಆರಕ್ಷಕ ಸಿಬ್ಬಂದಿಯಾದಂತಹ ಪರಮೇಶ್ ಅವರೇ, ರಾಜು ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ಬಹುಶಃ ನಾನು ನಿಮ್ಮ ಕಾಲೇಜಿಗೆ ಈ 8 ತಿಂಗಳಲ್ಲಿ ಬಂದಷ್ಟು ಯಾರು ಬಂದಿಲ್ಲ ಅನ್ಕೊಂಡಿದ್ದೀನಿ. ಪ್ರತಿ ಸಾರಿ ಏನಾದರೂ ಹೇಳಿದಾಗ ಸರಿಗೆ ಸರ್ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಡ್ತೀನಿ. ಸರ್ ಯಾವುದೇ ರೀತಿಯಾದ ಯೋಚನೆ ಮಾಡದೆ ಓಕೆ ಸರ್ ನೀವು ಯಾವಾಗ ಬರ್ತೀರಾ ಅಂತ ಹೇಳ್ತಾರೆ. ಸರ್ ಇಂಥ ಡೇಟಿಗೆ ಮಾಡೋಣ ಅಂದ ತಕ್ಷಣ ಸರ್ ಆರ್ಗನೈಸ್ ಮಾಡಿಕೊಡ್ತಾರೆ. ನಾನು ನಿಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿಬಿಟ್ಟಿದ್ದೀನಿ, ಅಷ್ಟು ಸಲ ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಹೈಸ್ಕೂಲಿಗೆ ಬರ್ತೀನಿ, ಕಾಲೇಜಿಗೆ ಬರ್ತೀನಿ, ಡಿಗ್ರಿ ಕಾಲೇಜು, ಮತ್ತೆ ನೀವಂತೂ ತುಂಬ ಫೆಮಿಲಿಯರ್ ಆಗಿಬಿಟ್ಟಿದೆ. NCC ಅಂದರೆ ಯೂನಿಫಾರ್ಮ್ ಅಂತೂ ಒಂದೇ, ಬಟ್ ನೀವು ಕಲಿತಿದ್ದೀರಾ, ನಾನು ಕಲ್ತ್ಕೊಂಡು ನೆಕ್ಸ್ಟ್ ಯಾವುದೋ ಒಂದು ಹತ್ತಿರದಲ್ಲಿ ಅಷ್ಟೇ. ಬಟ್ ಫ್ಯೂಚರಲ್ಲಿ ನೀವು ನೆಕ್ಸ್ಟ್ ನನ್ನಂಥ ಹುದ್ದೆಗೆ ಇರ್ತೀರಾ, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹುದ್ದೆಗೂ ಇರ್ತೀರಾ. ಸೊ ನಿಮ್ಮಲ್ಲಿ ಯಾರು ಯಾವ ಪ್ರತಿಭೆಯನ್ನು ಹೊಂದಿದ್ದೀರಾ ಅಂತ ಹೇಳಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಆಫೀಸರು ಆಗ್ಬೋದು, ಇದರಲ್ಲಿ ಎಷ್ಟು ಜನ IPS ಆಗ್ಬೋದು, IAS ಆಗ್ಬೋದು, KS ಗ್ರೇಡ್ ಆಗ್ಬೋದು, ಅಥವಾ ನಮ್ಮ KSP ಗ್ರೇಡ್ ಆಗ್ಬೋದು. ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಆ ಟ್ಯಾಲೆಂಟ್ ಎಲ್ಲ ನೀವು ಅದನ್ನ ಅನಾವರಣ ಮಾಡಬೇಕು, ಮತ್ತೆ ನೆಕ್ಸ್ಟ್ ಅದನ್ನ ಗೊತ್ತಾಗಿ ಮಾಡಬೇಕು. ಸೊ ಹಾಗಾಗ್ಬಿಟ್ಟು ಅದು ಯಾವಾಗಲೂ ಹೋಮ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ಅದೊಂದು ತುಂಬ ಒಂದು ದ್ಯೋತಕರ ಸಂಕೇತ ಅಂತ ನಾನು ಅನ್ಕೊಳ್ತೀನಿ. ಸೊ ಪ್ರತಿ ಸಾರಿ ಬಂದಾಗ ನೀವೆಲ್ಲ ತುಂಬ ಹಾರ್ಟಿ ವೆಲ್ಕಮ್ ಮಾಡ್ತೀರಾ, ಆವಾಗ ನಮ್ಮ ಮನಸ್ಸು ತುಂಬ ಮಿಡಿಯುತ್ತೆ. ಸೊ ಯಾವ್ದಾದ್ರು ಒಂದು ಏನಾದರೂ ಸಣ್ಣ ಒಂದು ಅವಕಾಶ ಸಿಕ್ಕರೆ ಮಹಾಂತ ಸ್ವಾಮಿ ಕಾಲೇಜು, ನಮ್ಮ ಈ NCC ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಹಿಂದೆ ಕುತ್ಕೊಂಡಿರ್ತಕ್ಕಂಥ ನಮ್ಮ ಡಿಗ್ರಿ ಸ್ಟೂಡೆಂಟ್ಸು, PU ಸ್ಟೂಡೆಂಟ್ಸು, ಅಥವಾ ಒಟ್ಟಾರೆ ಈ ಒಂದು ಏನು ವಿದ್ಯಾಸಂಸ್ಥೆ ಇದೆಯಲ್ಲ, ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸು ಯಾವಾಗಲೂ ತುಡಿಯುತ್ತೆ. ಖಂಡಿತ ನಾವು ಈ ಸರ್ವಿಸಲ್ಲಿ ಇರೋವರೆಗೂ ಇಲ್ಲಿದ್ರು ಅಷ್ಟೇ, ಬೇರೆ ಕಡೆ ಇದ್ರೂ ಅಷ್ಟೇ, ನಾವು ಖಂಡಿತ ಅದನ್ನ ಕಾರ್ಯಸಾಧ್ಯ ಮಾಡೋಕ್ಕೆ ನಾನು ಶ್ರಮಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಆಶ್ವಾಸನೆ ನಾನು ಕೊಡ್ತಿದ್ದೀನಿ. ಮೊದಲನೇದಾಗಿ ಈಗಾಗಲೇ ನಿಮ್ಮ ಜೊತೆ ನಾನು ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಅದು ಟ್ರಾಫಿಕ್ ಅವೇರ್ನೆಸ್ ಆಗಿರ್ಬೋದು, ಪೋಕ್ಸೋ ಆಗಿರ್ಬೋದು, ಗುಡ್ ಟಚ್ ಬ್ಯಾಡ್ ಟಚ್ ಆಗಿರ್ಬೋದು, ಸೈಬರ್ಸ್ ಆಗಿರ್ಬೋದು, ಮತ್ತೆ ಈ ಒಂದು ವುಮೆನ್ ರಿಲೇಟೆಡ್ ಮತ್ತೆ ಚೈಲ್ಡ್ ರಿಲೇಟೆಡ್ ಅಫೆನ್ಸಸ್ ಅವೇರ್ನೆಸ್, ಒಂದಷ್ಟು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವಾಗ ಒಂದು ಕರ್ನಾಟಕ ಸರ್ಕಾರ ಒಂದು ಹೊಸ ಅಭಿಯಾನ ಶುರು ಮಾಡಿದೆ, ಡ್ರಗ್ಸ್ ಬೇಡ ಬ್ರೋ ರೈಸ್ ಅಂತ ಹೇಳಿದೆ. ಆ ರೈಸ್ ಅಲ್ಲಿ ಒಂದು 4 ಲೀಟರ್ ಏನಿದಾವಲ್ಲ, ಆ 4 ಲೀಟರ್ ಒಂದೊಂದು ಶೀರ್ಷಿಕೆ ನಾವು ಮಾಡಿದೆ. ಅಂದ್ರೆ ರೆಫ್ಯೂಸ್ ಅಂದ್ರೆ ತಿರಸ್ಕಾರ ಮಾಡಿ ಅಂತ, ಅಂದ್ರೆ ಡ್ರಗ್ಸ್ ಅನ್ನೋದೇನಿಲ್ಲ, ಇದ್ರ ಬಗ್ಗೆ ತಿರಸ್ಕಾರ ಮಾಡಿ. ಐ ಅಂದ್ರೆ ಇನ್ಫಾರ್ಮ್, ಅಂದ್ರೆ ಯಾವುದೇ ಮಾಹಿತಿ ನಿಮಗೆ ಗೊತ್ತಾಗ್ತಿದೆ, ಅವ್ರು ಯಾರೋ ಒಬ್ರು ಅದಕ್ಕೆ ದಾಸರಾಗಿದ್ದಾರೆ ಅಥವಾ ಚಟಕ್ಕೆ ಒಳಗಾಗಿದ್ದಾರೆ ಅಂತ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡಿ, ಅಂದ್ರೆ ಮಾಹಿತಿ ನೀಡಿ. ನೆಕ್ಸ್ಟ್ ಎಸ್ ಅಂದ್ರೆ ಸಪೋರ್ಟ್, ಅಂದ್ರೆ ಯಾರು ಇದನ್ನ ಬಿಟ್ಟು ಹೊರಗೆ ಬರ್ತಾರೆ ಅಥವಾ ಇದನ್ನ ಯಾರು ಮಾಡಲ್ಲ, ನಮಗೆ ಬೇಡ ಬರೋ ಅಂತ ಏನಿದೆ ಸಪೋರ್ಟ್, ಅವರಿಗೆ ಸಪೋರ್ಟ್ ಮಾಡೋಣ ಅನ್ನೋದು. ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ, ಈ ಏನಿದೆಯಲ್ಲ ಎಂಪವರ್, ಅಂದ್ರೆ ಬಲಪಡಿಸೋಣ. ಈ ಒಂದು ಕಾರ್ಯಕ್ರಮ ಅಥವಾ ಅಭಿಯಾನ ಏನಿದೆಯಲ್ಲ ಇದನ್ನ ಬಲಪಡಿಸೋಣ ಅಂತ. ಬಹುಶಃ ನಿಮ್ಮಂತ ಒಂದು ಯುವ ಪೀಳಿಗೆನ ನೋಡಿ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ, ಬಿಸಿ ನೆತ್ತಲು ಉಕ್ಕಿ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ. ಆ ಸಾಲುಗಳು ಎಷ್ಟು ರೋಚಕವಾಗಿದೆ, ಅದ್ಭುತವಾಗಿದೆ ಅಂತಂದ್ರೆ, ಬಿಸಿ ನೆತ್ತಲು ಯಾವ ಏಜಲ್ಲಿ ಹರಿಯುತ್ತೆ ಅಂತಂದ್ರೆ ಈ ಟೀನೇಜ್ ಅಂತ, ಅಂದ್ರೆ ಹದಿಹರಿಯ ಅಂತ ಏನ್ ಹೇಳ್ತೀವಲ್ಲ ಆ ವಯಸ್ಸಲ್ಲಿ ಬಿಸಿ ನೆತ್ತಲು ಅಂತ ಹೇಳ್ತಾರೆ. ಒಂದಷ್ಟು ಗಾದೆಗಳನ್ನ ಹೇಳ್ತಿರ್ತಾರೆ,
ನಮ್ಮ ಅಂದರೆ ಹಳ್ಳಿ ಇದರಲ್ಲಿ ಪರಿಭಾಷೆಯಲ್ಲಿ ನೀವೆಲ್ಲ ನೀವು ನಾವು ಇನ್ಕ್ಲೂಡಿಂಗ್ ಇಲ್ಲಿ ಬಹುಶಃ ಕೂತಿರ್ತಕ್ಕಂಥ ಎಲ್ಲರೂ ಈ ಒಂದು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು. ಸೊ ಹಾಗಾಗ್ಬಿಟ್ಟು ಅಲ್ಲಿ ಹೇಳ್ತಾರೆ ನೆಲ ಗುದ್ದಿ ನೀರು ತೆಗಿತೀವಿ ಅಂತ. ಅಂದ್ರೆ ಆ ಮಾತಿಂದ ಅರ್ಥ ಇಷ್ಟೇನೆ. ಅಂದ್ರೆ ಈ ಒಂದು ವಯಸ್ಸೇನಿದೆಲ್ಲ ನಾವು ಯಾವ್ದಕ್ಕಾದ್ರೂ ತೊಡಸ್ಕೋಬಹುದು, ನಾವೇನಾದ್ರೂ ಮಾಡ್ಬೋದು, ಏನಾದ್ರೂ ಕಟ್ಬೋದು. ವಿವೇಕಾನಂದ ಹೇಳ್ತಾರೆ, ನನಗೆ ಈ ದೇಶ ಕಟ್ಟಕ್ಕೆ ನನಗೆ 1000 ಸೈನಿಕರು ಬೇಕಾಗಿಲ್ಲ ಅಥವಾ ಲಕ್ಷಾಂತರ ಜನಗಳು ಬೇಕಾಗಿಲ್ಲ, ಒಂದಷ್ಟು ಉತ್ತಮ ಮಾಂಸ ರಕ್ತ ತುಂಬಿದಂತ ಯುವ ಶಕ್ತಿನ ಕೊಡಿ, ನಾನು ಖಂಡಿತವಾಗ್ಲೂ ಈ ದೇಶ ಕಟ್ತೀನಿ ಅಂತಾರೆ. ಇಷ್ಟೇ ಅರ್ಥ. ಏನಂತಂದ್ರೆ ಈ ಯುವ ಜನತೆ, ಯುವ ಶಕ್ತಿ ಏನಿದೆಯಲ್ಲ, ಯಾವ ಕೆಲಸಕ್ಕಾದ್ರೂ ಬರ್ತಾರೆ. ಬಹುಶಃ ದಿಲ್ಲಿ ಜಂತರ್ ಮಂತರಲ್ಲಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಪ್ರೊಟೆಸ್ಟ್ಗಳಿರ್ಬೋದು. ಅಲ್ಲಿ ಯಾವುದೇ ಒಂದು 40-50 ವರ್ಷದ ವಯಸ್ಕರಿಲ್ಲ, ಬರೀ ಏನಿದ್ದಾರೆ ಹದಿಹರೆಯದ ಅಂದ್ರೆ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ಆಕಾಂಕ್ಷಿಗಳಿದ್ದಾರೆ, ಸಮಾಜನ ಸಪೋರ್ಟ್ ಮಾಡುವಂತ ಯುವ ಜನರಿದ್ದಾರೆ. ಸೊ ಹಾಗಾಗಿಬಿಟ್ಟು ನಿಮ್ಮನ್ನೇ ನೋಡಿ ಹೇಳಿರೋದು, ಅಂದ್ರೆ ಈ ವಯಸ್ಸಲ್ಲಿ ನಾವೇನಾದ್ರೂ ಒಂದು ಉತ್ತಮವಾದ ಕೆಲಸನ ಮಾಡಕ್ ಶುರು ಮಾಡಿದ್ರೆ ಅದನ್ನ ಯಾವ ವರ್ಗದ ಜನನೂ ತಡೆಯಕ್ಕಾಗಲ್ಲ. ಅಂದ್ರೆ ನಿಮ್ಮಲ್ಲಿ ಏನಿರುತ್ತಲ್ಲ ಆ ಎನರ್ಜಿ ಲೆವೆಲ್ಗೆ ನೆಕ್ಸ್ಟ್ ಎನರ್ಜಿ ಲೆವೆಲ್ ಸರಿ ಸಾಕೆ ಆಗೋದೇ ಇಲ್ಲ. ಸೊ ಹಾಗಾಗ್ಬಿಟ್ಟು ಈ ಒಂದು ಯೋಜನೆತನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಸರ್ಕಾರ ಒಂದು ಹೊಸ ಒಂದು ಅಭಿಯಾನ ಶುರು ಮಾಡಿದೆ, ಡ್ರಗ್ಸ್ ಸೇ ನೋ ಡ್ರಗ್ಸ್ ಅಂತ. ನಿಮ್ಗೆಲ್ಲ ಗೊತ್ತಿದೆ. ಈಗ ನೀವು ನಾವು ಏನ್ ಗೊತ್ತಾ, ನಾನೊಬ್ಬನೇ ಮಾತಾಡ್ತಿದ್ರೆ ಒಂಥರ ಮಷೀನು ಮಾತಾಡ್ದಂಗೆ ಆಗ್ಬಿಡುತ್ತೆ. ಇವಾಗ ಅಂತ ನಿಮಗೆಲ್ಲ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನನಗಿಂತ ತುಂಬಾ ಇಂಟೆಲಿಜೆನ್ಸ್ ಇದ್ದೀರಾ, ಸೊ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ. ಈಗ ಜೆಮಿನಿ ಬಂದಿದೆ, ಗೂಗಲ್ ಬಂದಿದೆ, ಚಾಟ್ GPT ಎಲ್ಲ ಬಂದಿದೆ. ಸೊ ನಾವೇನಾದ್ರೂ ಕೇಳಿದ್ರೆ ಪಟ್ ಅಂತ ಹೇಳ್ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ನಾನೊಬ್ಬನೇ ಮಾತಾಡ್ತಿದ್ದೆ, ಅದು ಮತ್ತೆ ತರಾನೇ ಆಗೋಗ್ಬಿಡುತ್ತೆ, ಅಂದ್ರೆ ಒನ್ ವೇ ಕನ್ವರ್ಸೇಷನ್ ಆಗ್ಬಿಡುತ್ತೆ. ಸೊ ನಿಮ್ಮ ಒಂದು ಪಾಲ್ಗೊಳ್ಳುವಿಕೆ ಏನಿದೆಲ್ಲ, ಇನ್ವಾಲ್ವ್ಮೆಂಟ್ ಅದಿದ್ರೆ ಚೆನ್ನಾಗಿರುತ್ತೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಸಹೋದ್ಯೋಗಿ ನಮ್ಮ ರಾಜು ಹೇಳಿದ್ರು ಮಾದಕ ದ್ರವ್ಯ ಅಂತೇನು, ಮಾದಕ ವಸ್ತು ಅಂತೇನು ಅಂತ. ಸೊ ತಾವು ಹೇಳಿದ್ರೆ ಒಂದು ದರ್ಶನ ಅದೇ ಗಾಂಜಾ, ಅಫೀಮು, ಆಮೇಲೆ ಬೇರೆ ಬೇರೆ ರೀತಿಯ ಒಂದಷ್ಟು ಜನ ಮದ್ಯಪಾನ ಹೇಳಿದ್ರು, ಒಂದಷ್ಟು ಜನ ಸಿಗರೇಟ್ ಹೇಳಿದ್ರು, ಎಲ್ಲಾನು ಅಷ್ಟೇ. ಓಕೆ, ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಮಾದಕ ದ್ರವ್ಯ ಅಥವಾ ವಸ್ತು ವ್ಯಸನ ಅಂದ್ರೆ ಮನುಷ್ಯನ ಒಂದು ನರವ್ಯೂಹದ ಮೇಲೆ, ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಏನಿಲ್ಲ ಅದ್ರ ಮೇಲೆ ಯಾವುದೋ ಒಂದು ವಸ್ತು ಆಗಿರ್ಬೋದು, ಅದನ್ನ ಪರ್ಟಿಕ್ಯುಲರ್ ಅಂತ ಹೇಳಲ್ಲ. ಆ ವಸ್ತು ಏನಾಗುತ್ತೆ, ಅದನ್ನ ಸೇವನೆ ಮಾಡಿದಾಗ ಅಥವಾ ಅದನ್ನ ಬೇರೆ ರೀತಿಯಲ್ಲಿ ನಾವು ತಗೊಂಡಾಗ, ಅಂದ್ರೆ ಬರೀ ಸೇವನೆ ಅಷ್ಟರಲ್ಲೇ ಬರಲ್ಲ ಮಾದಕ ವಸ್ತು. ಅದನ್ನ ಇಂಜೆಕ್ಷನ್ ಮೂಲಕ ತಗೊಳ್ಳೋದು ಇರ್ಬೋದು, ಹೊಗೆ ಮೂಲಕ ತಗೊಳ್ಳೋದು ಇರ್ಬೋದು, ಅಥವಾ ಟ್ಯಾಬ್ಲೆಟ್ಸ್, ಆ ಟ್ಯಾಬ್ಲೆಟ್ಸ್ ಮೂಲಕ ತಗೊಳ್ಳೋದು ಇರ್ಬೋದು. ಇಂಥ ಯಾವುದಾದ್ರೂ ಒಂದು ವಿಧಾನದ ಮೂಲಕ ನಾವು ಯಾವುದೇ ಒಂದು ಮಾದಕ ದ್ರವ್ಯ ಅಥವಾ ಮಾದಕ ವಸ್ತುನ ತಗೊಂಡಾಗ ಅದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರಿ ನಮ್ಮ ನರವ್ಯೂಹದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಸೊ ಅದ್ ಏನ್ ಹೇಳುತ್ತೋ ಅದನ್ನ ಕೇಳಂಗ್ ಮಾಡ್ಬಿಡುತ್ತೆ. ಅಂದ್ರೆ ಒಟ್ಟಾರೆ ನಮ್ಮ ಅದು ರಾಸಾಯನಿಕ ವಸ್ತು ಆಗಿರ್ಬೋದು ಅಥವಾ ಮಾತ್ರೆಗಳ ರೂಪದಲ್ಲಾಗಿರ್ಬೋದು, ಯಾವುದೋ ಒಂದು ವಸ್ತು ನಮ್ಮ ನರವ್ಯೂಹದ ಮೇಲೆ, ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ ನಿಯಂತ್ರಣ ಯಾವ ತಗೊಂಡು ನಮ್ಮನ್ನ ಅದು ಹೇಳ್ದಂಗೆ ಕೇಳಕ್ಕೆ ಏನ್ ಮಾಡುತ್ತಲ್ಲ, ಅದನ್ನೇ ನಾವು ಮಾದಕ ವಸ್ತು ಅಥವಾ ಮಾದಕ ದ್ರವ್ಯ ಅಂತ ಹೇಳ್ಬೋದು. ನೀವ್ ಹೇಳ್ದಂಗೆ ಇದರಲ್ಲಿ ಅಫೀಮು, ಗಾಂಜಾ ಇಷ್ಟೇ ಬರಲ್ಲ. ಪಪ್ಪಿ ಸೀಡ್ಸ್ ಅಂತ ಬರುತ್ತೆ, ಪಪ್ಪಿ ಸ್ಟ್ರಾ ಅಂತ ಬರುತ್ತೆ. ಪಪ್ಪಿ ಸೀಡ್ಸ್ ಗೊತ್ತಾ? ಪಪ್ಪಿ ಸ್ಟ್ರಾ ಮಸಾಲೆಗೆ ನಾವು ಏನು ಮಸಾಲೆ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಗಸಗಸೆ ಅಂತ ಬರುತ್ತೆ, ನೋಡಿದೀರಾ? ಗಸಗಸೆ ವೈಟ್ ಕಲರ್ ಇರುತ್ತೆ, ಚಿಕ್ಕದಾಗಿರುತ್ತೆ. ಬಹುಶಃ ಮಸಾಲೆ ಸಾಂಬಾರ್ ಪದಾರ್ಥಗಳಲ್ಲಿ ಅತ್ಯಂತ ಕಾಸ್ಟ್ಲಿ ಏನಾದ್ರೂ ಇದೆ ಅಂತಂದ್ರೆ ಗಸಗಸೆ. ಗಸಗಸೆ ಎಷ್ಟು ಕಾಸ್ಟ್ಲಿ ಯಾವುದಿಲ್ಲ ಸಾಂಬಾರ್ ಪದಾರ್ಥಗಳಲ್ಲಿ. ನೀವು ಯಾವಾಗಾದ್ರೂ ಅಂಗಡಿಗೆ ಹೋಗಿ ಕೇಳಿ, ಗಸಗಸೆನ ಕಿಲೋ ಗಟ್ಟಲೆ ನಾವು ಯಾರು ತಗೊಂಡ್ಬರಲ್ಲ. ಗಸಗಸೆನ ನಾವು ಚಕ್ಕೆ ಆಗಿರ್ಬೋದು, ಬೇರೆ ಯಾವುದೇ ಮಸಾಲೆ ಪದಾರ್ಥ ಆಗಿರ್ಬೋದು, ಲವಂಗ ಆಗಿರ್ಬೋದು, ಈ ಬೇರೆನ ಕೆಜಿ ಗಟ್ಟಲೆ ತರ್ತೀವಿ. ಆದ್ರೆ ಪಪ್ಪಿ ಸೀಡ್ಸ್, ಗಸಗಸೆ ಸೀಡ್ಸ್ ಇದೆಲ್ಲ, ಇದನ್ನ ನಾವ್ ಯಾರು ಕೆಜಿ ಗಟ್ಟಲೆ ತಗೊಂಡ್ ಬರಕ್ ಆಗೋದೇ ಇಲ್ಲ. 100 ಗ್ರಾಮ್ 150 ಗ್ರಾಮ್ ಮ್ಯಾಕ್ಸಿಮಮ್ ಇಷ್ಟೇ. ಅದನ್ನ ಸಾಂಬಾರ ಅಥವಾ ನಾವು ಯಾವುದೇ ಒಂದು ಊಟಕ್ಕೆ ಬಳಸುವಾಗ ಕಾಳನ್ನ ಏನ್ ಮಾಡ್ತೀವಿ, ಸ್ವಲ್ಪನೇ ಹಾಕ್ತೀವಿ. ಯಾರು 1/4 kg 100 ಗ್ರಾಮ್ 50 ಗ್ರಾಮ್ ಯಾರು ಹಾಕಲ್ಲ. ಅದು ಕೂಡ ಒಂದು ನಮ್ಮ ನರವ್ಯೂಹದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪಪ್ಪಿ ಸ್ಟ್ರಾ, ಪಪ್ಪಿ ಸೀಡ್ಸ್. ಅದರ ಒಂದು ಪಪ್ಪಿ ಸ್ಟ್ರಾ ಅಂತ ಏನ್ ಬರುತ್ತೆ, ಆ ಒಂದು ನಳಿಕೆಗಳು ನಮ್ದ್ರಲ್ಲಿ ಬೆಳೆಯಲ್ಲ. ಆಕ್ಚುಲಿ ನಾವು ಯಾರು ಈ ಗಸಗಸೆನ ಬೆಳೆಯಲ್ಲ. ನಮಗೆ ಅಫ್ಘಾನಿಸ್ತಾನ ಆಗಿರ್ಬೋದು, ಆ ಕಡೆ ಏನು ಶೀತ ಪ್ರದೇಶ ಏನಿದೆ ಅದ್ರಲ್ಲಿ ಮಾತ್ರ ಬೆಳೀತಾರೆ ಪಪ್ಪಿ ಸ್ಟ್ರಾನ, ಪಪ್ಪಿ ಸೀಡ್ಸ್ನ.
ನಾವು ಅದನ್ನ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಷ್ಟೇ. ಸೊ ಇಂಥನೂ ಮಾದಕ ವಸ್ತು, ಮಾದಕ ದ್ರವ್ಯನೇ ಅನಿಸುತ್ತೆ. ಆಮೇಲೆ ಒಂದಷ್ಟು ಟ್ಯಾಬ್ಲೆಟ್ಗಳು ಬರ್ತಿದೆ ಇತ್ತೀಚೆಗೆ. ಅಂದ್ರೆ ಏನಾಗಿದೆ, ಸಾಗಾಟ, ಸಂಗ್ರಹ, ಮಾರಾಟ, ಈ ಏನ್ 3 ವರ್ಡ್ಸ್ ಇದೆಯಲ್ಲ, ಇದನ್ನ ತುಂಬಾ ಕಷ್ಟ ಆಗಿದೆ. ಎಲ್ಲೋದ್ರೂ ನಾರ್ಕೋಟಿಕ್ಸ್ NCB ಇದ್ದಾರೆ, ಪೊಲೀಸರು ಇದ್ದಾರೆ, ಗಡಿಯಲ್ಲಿ ನಮ್ಮ ಸೈನಿಕರು ಇದ್ದಾರೆ, ಅಥವಾ ಬೇರೆ ಬೇರೆ ಇಂಟೆಲಿಜೆನ್ಸ್ ಬ್ಯೂರೋ ಇದ್ದಾರೆ, CID ಇದ್ದಾರೆ, CCB ಇದ್ದಾರೆ ಸಿಟಿಗಳಲ್ಲಿ. ಸೊ ಇವರೆಲ್ಲ ಕಣ್ ತಪ್ಪಿಸಿ ನಾವು ಮಾದಕ ವಸ್ತುನ ನಾವು ಸಾಗಾಣೆ, ಸಂಗ್ರಹ, ಮಾರಾಟ ಮಾಡೋದು ಕಷ್ಟ ಆಗ್ತಿದೆ. ಹಾಗಾಗ್ಬಿಟ್ಟು ಒಂದಷ್ಟು ಏನಾಗ್ತಿದೆ, ಟ್ಯಾಬ್ಲೆಟ್ಗಳ ರೂಪದಲ್ಲಿ ಬರುತ್ತಿದೆ. ಆ ಟ್ಯಾಬ್ಲೆಟ್ ರೂಪದಲ್ಲಿ ನಾವು ತಗೊಂಡ್ರು ಅದಷ್ಟೇ. ಇದು 1 kg ಹೆರಾಯಿನ್ ಬೆಲೆ 1 ಕೋಟಿ. ಐಡಿಯಾನೇ ಇರಲ್ಲ. 1 ಕೋಟಿ 1 kg ಹೆರಾಯಿನ್ ಅಂದ್ರೆ ಹೆರಾಯಿನ್ ಇಲ್ಲೆಲ್ಲ ಅವೈಲೇಬಲ್ ಇರಲ್ಲ. ಇಲ್ಲೆಲ್ಲ ಅವೈಲೇಬಲ್ ಇರೋದು ಗಾಂಜಾ, ಚಿಕ್ಕ ಪುಟ್ಟವು ಅಷ್ಟೇ. ಇಲ್ಲಿ ಅವೈಲೇಬಲ್ ಗಾಂಜಾ ಅಂದ್ರೆ ಅಫೋರ್ಡೆಬಲ್ ಪ್ರೈಸ್ಗೆ ಸಿಗುವಂತದ್ದು, ಬಚ್ಚಿಡುವಂತದ್ದು, ಮಾರಾಟ ಮಾಡುವಂತದ್ದು ಅಷ್ಟೇ ಸಿಗುತ್ತೆ. ಹಾಗಾದ್ರೆ ಈ ಮಾದಕ ವಸ್ತು ಸೇವನೆಗೆ ಒಂದಷ್ಟು ಕಾರಣ, ಪರಿಣಾಮ, ಮತ್ತೆ ಇದ್ರ ನೆಕ್ಸ್ಟ್ ಏನು, ಇದನ್ನ ಮುಕ್ತಿ ಪಡಿಬೇಕಾದ್ರೆ ಏನ್ ಮಾಡ್ಬೋದು ಅಂತ ನಿಮ್ಮಿಂದಲೇ ಹೇಳ್ತೀನಿ ನಾನು. ಸೊ ಇದಕ್ಕೆ ಕಾರಣ ಏನು, ಮಾದಕ ವಸ್ತು ನಾವು ಸೇವನೆ ಮಾಡಕ್ಕೆ ಏನ್ ಕಾರಣ ಇದೆ, ಯಾರಾದ್ರೂ ಹೇಳ್ಬೋದು? ಅದು ಅಕ್ಯುರೇಟ್ ಆಗಿರ್ಬೇಕಂತ ಏನಿಲ್ಲ, ಹೇಳ್ಬೋದು. ಇನ್ವಾಲ್ವ್ಮೆಂಟ್ ಇರ್ಲಿ, ಇಲ್ಲ ಅಂದ್ರೆ ಒಂಥರ ಮಷಿನರಿ ಆದಂಗೆ ಆಗೋಗ್ಬಿಡುತ್ತೆ. ನಾನು ಒಬ್ಬನೇ ಹೇಳ್ಕೊಂಡು ಹೋಗೋದು, ನಿಮ್ಮಲ್ಲಿ ಒಂದಷ್ಟು ಕೇಳಿದ್ದೆ ಕೇಳು, ಪಾಡಿ ಕಿಸ್ಮಿದಾಸ ಅನ್ನಂಗೆ ಆಗ್ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ಹೇಳ್ಬೋದು ಏನ್ ಕಾರಣ ಇರ್ಬೋದು, ನಾವು ಮಾದಕ ದ್ರವ್ಯ ಅಥವಾ ಮಾದಕ ವಸ್ತುನ ಸೇವನೆ ಮಾಡ್ತೀವಿ ಅಂದ್ರೆ ಏನ್ ಕಾರಣ ಇರ್ಬೋದು? ಹೇಳ್ಬೋದು. ಅದಕ್ಕೇನು ನೀವು ಇದೇನು ಎಕ್ಸಾಮ್ ಅಲ್ಲ, ಇದು ನೆಗೆಟಿವ್ ಆನ್ಸರ್ 1 ಮಾರ್ಕ್ಸ್ ಹೋಗುತ್ತೆ ಅನ್ನಕ್ಕೆ. ಸೊ ಯಾರು ಇಲ್ಲಿ ಏನು ಯಾರು ಪರ್ಫೆಕ್ಟ್ ಅಲ್ಲ, ಇವನ್ ನಾನು ಅಷ್ಟೇನೆ, ಭವಿಷ್ಯ ಯಾರು ಇಲ್ಲ. ಹೇಳಿ ಕಾರಣ ಏನಿರ್ಬೋದು? ನಾವು ಮಾದಕ ವಸ್ತು ಅಥವಾ ಮಾದಕ ದ್ರವ್ಯನ ಯುವ ಶಕ್ತಿಯ ಯುವ ಜನತೆ ತಗೋತಿದಾರಲ್ಲ, ಏನ್ ಕಾರಣ ಇದೆ? ನೀವೇ ಮಾತಾಡ್ಕೊಂಡ್ರೆ ಅದು ಬಾತ್ರೂಮ್ ಸಿಂಗಿಂಗ್ ಆಗುತ್ತೆ. ಹೇಳಿ ಏನ್ ಕಾರಣ ಇರ್ಬೋದು? ಮೆಂಟಲ್ ಪ್ರೆಷರ್ ಕಮ್ಮಿ Right. ತಗೊಂತಾರೆ. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಒಳಗೆ ಒಬ್ರು ತಗೊಂತಿರ್ತಾರೆ, ಏನ್ ಆಗ್ಬೋದು ಅಂತ ಟೇಸ್ಟ್ ಮಾಡಕ್ಕೋಸ್ಕರ ಕುತೂಹಲಕ್ಕೂ ಗುಡ್. ಹೇಳಮ್ಮ ಹೇಳ. ನಾವು ಕಾರಣ ಏನಿರುತ್ತೋ ಅದಕ್ಕೆ ಕಾರಣ ಅವ್ರು ಕರೆಕ್ಟ್ ಅಕ್ಯುರೇಟ್ ಆಗಿ ಹೇಳಿದ್ರು. ಸೊ ನೀವು ಅಂತ ಹೇಳಿ ನೋಡೋಣ. ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ಜಾಸ್ತಿ ಫೋಕಸ್ ಇರೋದಿದ್ದು. ನೀವ್ ಯಾರು ಹೇಳಿದ ತಕ್ಷಣ ರೈಟ್ ಇವ್ನು ಇರ್ಬೋದು ಅಂತ ಯಾರು ಇಲ್ಲಿ ಡೌಟ್ ಪಡಲ್ಲಪ್ಪ, ಸರಿನಾ? ಅದು ಆತರ ಹಂಚಿಕೆ ಬೇಡ. ಹೇಳಿ, ಇನ್ವಾಲ್ವ್ಮೆಂಟ್ ಇರ್ಲಿ ಎಲ್ಲದ್ರಲ್ಲೂ. ಹೆಣ್ಮಕ್ಳೇ ಮುಂದೆ ಮೇಲ್ಗೆ ಅಂತ ಬರುತ್ತೆ, ಮತ್ತೆ ಇದ್ರಲ್ಲೂ ಮೇಲ್ಗೆ ಅಂತ ಬೇಡ. ಹೇಳಿ. ಅವ್ರು ಹೇಳಿದ್ರು ಕುತೂಹಲ ತುಂಬಾ ಒಳ್ಳೆ ಪಾಯಿಂಟ್. ಫ್ರೆಂಡ್ಸ್ ಇರ್ತಾನೆ, ಜೊತೆಲಿ ಇರ್ತಾನೆ, ಏನು ಸೇರ್ತಿದ್ಯಾ, ಗಾಂಜಾ ಚೆನ್ನಾಗಿರುತ್ತಾ ಅಂತಾನೆ, ಚೆನ್ನಾಗಿರುತ್ತೆ. ನಾನು ಮನ್ಸಿ ಕೊಡಿಲ್ಲ ಅಂತಾನೆ, ತಗೋ ಮಗ ಅಂತಾನೆ. ಆಯ್ತು. ನೆಕ್ಸ್ಟ್ ಅವನು ದಾಸ ಅಂದ್ರೆ ಕುತೂಹಲ ಏನಿರುತ್ತಲ್ಲ, ಬರೇ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಈ ಒಂದು ಮಾದಕ ದ್ರವ್ಯ ಅಷ್ಟೇ ಅಲ್ಲ, ಕುತೂಹಲ ಅನ್ನೋದು ಏನಿರುತ್ತಲ್ಲ, ಮನುಷ್ಯ ಸ್ವಭಾವ. ನನಗೆ ಯಾವುದೋ ಒಂದು ಯಾವುದೋ ಒಂದು ವಿಚಾರ ಬಂದಿದೆ, ವಸ್ತು ಬಂದಿದೆ, ಅದನ್ನು ಮುಟ್ಟುವಂತ ಕುತೂಹಲ, ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಯಾವಾಗಲೂ ಕೆಟ್ಟ ವಿಚಾರಗಳ ಬಗ್ಗೆ ಜಾಸ್ತಿ ಇರುತ್ತೆ. ಫೋನಲ್ಲಿ ಆಗಿರ್ಬೋದು, ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಅಥವಾ ಬೇರೆ ವಿಚಾರದಲ್ಲಿ ಆಗಿರ್ಬೋದು, ಕುತೂಹಲ ಏನಿದೆಯಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾವುದನ್ನ ನೋಡ್ಬೇಕು, ಅನುಭವಿಸ್ಬೇಕು ಅನ್ನೋ ವಿಚಾರ ಇರುತ್ತಲ್ಲ, ಅವಾಗ ಕುತೂಹಲ ತುಂಬಾ ಇರುತ್ತೆ. ಸೊ ಡ್ರಗ್ಸ್ ನ ಯೂಸ್ ಮಾಡಕ್ ಮೇನ್ ಕುತೂಹಲ. ನೆಕ್ಸ್ಟ್ ಅವ್ರು ಹೇಳಿದ್ರು ಸ್ನೇಹಿತರ ಬಳಗ. ಅಂದ್ರೆ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ನಾವು ಒಳ್ಳೆಯವರೇ ಆಗಿರ್ತೀವಿ, ಯಾವಾಗ ಕೆಟ್ಟ ಸಹವಾಸ ಮಾಡ್ತೀವೋ ಕೆಟ್ಟವರೇ ಆಗ್ತೀವಿ. ಸೊ ಒಳ್ಳೆ ಫ್ರೆಂಡ್ಸ್ ನ ಚೂಸ್ ಮಾಡೋದಿದೆಲ್ಲ ತುಂಬಾ ಚಾಲೆಂಜಿಂಗ್. ಫಸ್ಟ್ ಒಂದು 4 ದಿನ ನೋಡಿದ ತಕ್ಷಣ ಗುಡ್ ಅಂತ ಹೇಳಿ ಈಸ್ ವೆರಿ ಗುಡ್, ತುಂಬಾ ಒಳ್ಳೇದಂತ ಯಾವುದೇ ಕಾರಣಕ್ಕೂ ನಿರ್ಧಾರಕ್ಕೆ ಬರಬಾರ್ದು. ಯಾಕಂದ್ರೆ ಒಂದ್ಸಲ ನಂಬಿಕೆ ಇಟ್ವಿ ಅಂದ್ರೆ ಕೆಟ್ವಿ ಅಂತ. ಸೊ ಫ್ರೆಂಡ್ಸ್ ಚೂಸ್ ಮಾಡೋದಿದೆಲ್ಲ ಅದು ಒಂದು ಕಲೆನೇ. ಲಾಂಗ್ ಲಾಸ್ಟಿಂಗ್ ಇರ್ಬೇಕು ಫ್ರೆಂಡ್ಶಿಪ್, ಒಳ್ಳೇದಿರ್ಬೇಕು. ಯಾವತ್ತೂ ಒಂದು ಕೈ ಹಿಡಿಯಂಗಿರ್ಬೇಕು, ಕೈ ಹಿಡಿದು ಕೆರೆಗೆ ಹಾಕಂಗಿರ್ಬಾರ್ದು. ಸೊ ಹಾಗಾಗ್ಬಿಟ್ಟು ಫ್ರೆಂಡ್ ಚೂಸ್ ಮಾಡೋದಿದೆಲ್ಲ ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಅದು.
ಯಾಕಂದ್ರೆ ಒಂದಷ್ಟು ಜನಕ್ಕೆ ಈ ಒಂದು ನನಗೂ ಅನುಭವ ಆಗಿದೆ. ಫಸ್ಟ್ ಯಾರು ನಂಬಿರ್ತೀವೋ ಅವ್ರು ಚೆನ್ನಾಗಿ ಕೈ ಕೊಟ್ಟು ಹೋಗ್ತಾರೆ ಫ್ರೆಂಡ್ಸು. ಯಾವತ್ತೂ ನಮ್ಮ ಏಳಿಗೆನ ಸಹಿಸಲ್ಲ. ಏಳಿಗೆನ ಯಾರು ಸಹಿಸಿ ಸಪೋರ್ಟ್ ಮಾಡ್ತಾರಲ್ಲ ಅಂತ ಫ್ರೆಂಡ್ಶಿಪ್ ಮಾಡಿ. ಅವನ ಯಾವುದೇ ರೀತಿ ಆರ್ಥಿಕ ಪರಿಸ್ಥಿತಿನ ನೋಡಿ ಫ್ರೆಂಡ್ಶಿಪ್ ಮಾಡಕ್ ಹೋಗ್ಬೇಡಿ, ಅದು ಒಳ್ಳೇದಲ್ಲ. ಯಾರು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡಿ ಫ್ರೆಂಡ್ಶಿಪ್ ಮಾಡಕ್ ಹೋಗ್ತೀರಾ, ನಿಮಗೆ ಹಾಳು ಮಾಡ್ತಾರೆ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತೀವೋ ಆ ಲೆವೆಲ್ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಫಿನಾನ್ಷಿಯಲಿ ಚೆನ್ನಾಗಿರೋರ್ನ ನಾವು ಪ್ರೈಸ್ ಮಾಡ್ತಿರ್ಬೇಕಾಗುತ್ತೆ. ಅವನಿಗೆ ಖುಷಿ ಪಡಿಸುವಂತ ವಿಚಾರಗಳನ್ನೇ ಮಾಡ್ತಿರ್ಬೇಕಾಗುತ್ತೆ. ಅವಾಗ ನಮಗೆ ಕೀಳರಿಮೆ ಬರುತ್ತೆ. ಅವನದಷ್ಟಿದೆ ನನಗಿಲ್ಲ, ಅವನ ಅದ್ರಲ್ಲಿ ಬರ್ತಾನೆ ಅನ್ನೋದು ಬರಲ್ಲ, ಅವನು ಅದನ್ನ ತಗೊಂತಾನೆ ನಾನು ತಗೋ. ಸೊ ಕೀಳರಿಮೆ ಮಾಡುತ್ತೆ. ಹಾಗಾಗ್ಬಿಟ್ಟು ನಮ್ಮ ಒಂದು ಏನು ಲೆವೆಲ್ ಇರುತ್ತಲ್ಲ ಅದ್ರ ತಕ್ಕಂಗೆ ನಾವು ಫ್ರೆಂಡ್ಶಿಪ್ ಮಾಡೋದು ಬೆಸ್ಟ್ ಆಸ್ ಎ ಸಜೆಷನ್. ಸೊ ನಿಮ್ದು ಬೇರೆ ರೀತಿ ಇದ್ರೆ ಅದಕ್ಕೆ ನಂದು ಅಭ್ಯಂತರ ಇಲ್ಲ. ಸೊ ಹಾಗಾಗ್ಬಿಟ್ಟು ನೆಕ್ಸ್ಟ್ ಮಾನಸಿಕ ಒತ್ತಡ ಅಂತ ಹೇಳಿದ್ರು, ಖಿನ್ನತೆ. ಸೊ ಒಂದಷ್ಟು ಮಾನಸಿಕ ಒತ್ತಡ ನಮಗೂ ಇರುತ್ತೆ, ನಿಮಗೂ ಇರುತ್ತೆ. ನಿಮಗೆ ಓದೋದ್ರಲ್ಲಿ ಪ್ರೆಷರ್ ಇರುತ್ತೆ, ನಮಗೆ ಕೆಲಸ ಮಾಡೋದ್ರ ಪ್ರೆಷರ್ ಇರುತ್ತೆ. ಸರ್ಗೆ NCC ಸಂಬಂಧಪಟ್ಟಂಗೆ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್ಗೆ ಅದರದ್ದೇ ಪ್ರೆಷರ್ ಇರುತ್ತೆ. ನಮ್ಮ ಮಿತ್ರರು ಸಂದೀಪ್ ಅವರಿಗೆ ಒಂದು ಒಳ್ಳೆ ಒಂದು ವಿಚಾರನ ನಾವು ಇದು ಮಾಡಬೇಕು, ಹೈಲೈಟ್ ಮಾಡಬೇಕು, ಒಂದು ಒಳ್ಳೆ ಏನೇನು ಚಾನಲ್ ಕೆಲಸ ಮಾಡ್ತಿದ್ವಲ್ಲ ಅದನ್ನ ಟಾಪ್ ಒನ್ನಿಗೆ ತರಬೇಕು ಅನ್ನೋ ಒಂದು ಒತ್ತಡ ಇರುತ್ತೆ. ಇನ್ನು ಸರ್ಗೆ ಸಂಸ್ಥೆನ ನಡೆಸುವಂತ ಒತ್ತಡ ಇರುತ್ತೆ. ನಮ್ಮ ಪರಮೇಶ್ವರಿಗೆ ಬೇರೆ ಬೇರೆ SHO ಇದ್ದಾಗ ಒಂದಷ್ಟು ಪಿಟಿಷನ್ಸ್, ಒಂದಷ್ಟು ರಾಜ್ಯ ಪಂಚಾಯತಿ ಬಂದಾಗ ಹೆಂಗಪ್ಪ ತೀರ್ಮಾನ ಮಾಡಿ ಅನ್ನೋ ಒತ್ತಡ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒತ್ತಡ ಇಲ್ದಿರುವಂತ ಬದುಕನ್ನ ನಾವು ಕಲ್ಪನೆ ಮಾಡೋದು ಅಸಾಧ್ಯ. ಈ ಒತ್ತಡ ಸೃಷ್ಟಿಯಾಗ್ಬಿಟ್ಟು ಏನಾಗುತ್ತೆ, ನಮಗೆ BP ವೇರಿಯೇಷನ್ ಆಗ್ತಿರುತ್ತೆ. ಸೊ ಅದು ಏನಿದೆಲ್ಲ 120-80 ಇದೆಲ್ಲ ಅದು 160ಕ್ಕೆ ಹೋಗಿರುತ್ತೆ, 80 ಇದ್ದು 90 ದಾಟಿ ಹೋಗಿರುತ್ತೆ. ಚೆಕ್ ಮಾಡ್ತಾ ಇರಲಿಲ್ಲ, ತಲೆ ಸುತ್ತು, ತಲೆ ನೋವು ಬರ್ತಿರುತ್ತೆ, ಡಾಕ್ಟರ್ ಹತ್ರ ಹೋಗೋದು. ಅವ್ರು ಮತ್ತೆ ಒಂದು 15 ದಿನ ನೋಡಿ ಇಲ್ಲ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಈ ಒತ್ತಡ ಖಿನ್ನತೆನ ನಾವು ಈಸಿಯಾಗಿ ಅದನ್ನ ತೆಗಿಬೇಕು, ನಾನು ಫ್ರೀ ಆಗಿರ್ಬೇಕು, ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದಾಗ ಸಾಯಂಕಾಲ ಹೋಗಿ ಒಂದಷ್ಟು ಜನ ಮದ್ಯಪಾನದ ದಾಸರಾಗ್ತಾರೆ. ಅಂದ್ರೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ, ಈ ಎಲ್ಲ ಚಿಂತೆಗಳನ್ನ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತ ಒಂದಷ್ಟು ಜನ ಈ ಮಾದಕ ದ್ರವ್ಯಕ್ಕೆ ಹೋಗ್ತಾರೆ. ಸೊ ಈ ತರ ಖಿನ್ನತೆ ಮತ್ತೆ ಒತ್ತಡ ಅಂದ್ರೆ ಇದು ಯಾವುದೂ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಎಷ್ಟು ದಿನ ಅಂತ ಕುಡಿತೀರಾ, ಎಷ್ಟು ದಿನ ಅಂತ ಮಾದಕ ದ್ರವ್ಯನ ತೆಗಿತೀರಾ? ನಾನು ಹೇಳಿದೆ, ನರವ್ಯೂಹದ ಮೇಲೆ ಪರಿಣಾಮ ಬೀರಿ ಲಾಸ್ಟಿಗೆ ನಮ್ಮನ್ನ ಅಂಗವಿಕಲರನ್ನಾಗಿ ಮಾಡ್ಬಿಡುತ್ತೆ. ಅದು ಹೇಳ್ದಂಗೆ ನಾವು ಕೇಳ್ದಂಗೆ ಮಾಡ್ಬಿಡುತ್ತೆ. ಇದರಿಂದ ಎಷ್ಟೋ ಅಪರಾಧಗಳಾಗುತ್ತೆ, ಮನೆಯಲ್ಲಿ ಕಳ್ಳತನ ಆಗುತ್ತೆ, ಸುಲಿಗೆಗಳಾಗುತ್ತೆ, ಕೊಲೆ, ದರೋಡೆ, ಏನೆಲ್ಲ ಅಪರಾಧ ಕೃತ್ಯಗಳು ನಡಿಬೇಕು ಇವೆಲ್ಲ ಅಪರಾಧ ಕೃತ್ಯಗಳನ್ನ ಮಾಡ್ಸಕ್ಕೆ ಪ್ರೇರಣೆ ಕೊಡುತ್ತೆ. ಸೊ ಹಾಗಾಗ್ಬಿಟ್ಟು ಈ ಖಿನ್ನತೆ ಮತ್ತೆ ಒತ್ತಡ ಇದೆಲ್ಲ ಇದನ್ನ ನಾವು ಹೊರಗೆ ಬರ್ಬೇಕಂದ್ರೆ ತುಂಬಾ ದಾರಿಗಳಿದೆ. ಈಗ ಒಂದಷ್ಟು ಫೌಂಡೇಶನ್ಗಳು ಇಟ್ಕೊಂಡಿದ್ದಾವೆ. ಅಂದ್ರೆ ಅಕ್ಷರ ಫೌಂಡೇಶನ್ ಇರ್ಬೋದು, ಬೇರೆ ಬೇರೆ ಯೋಗ ಫೌಂಡೇಶನ್ ಇರ್ಬೋದು, ಅಥವಾ ಏನಾದ್ರೂ ಒಂದು ದೈಹಿಕ ಚಟುವಟಿಕೆ ಇರ್ಬೋದು, ಅಥವಾ ಬೇರೆ ಒಂದಷ್ಟು ಬುಕ್ಗಳಿದೆ, ಒಂದಷ್ಟು ಒಳ್ಳೆ ಚಿಂತಕರು ಬರೆದಿರ್ತಕ್ಕಂಥ ಒಂದಷ್ಟು ಬುಕ್ಸ್ಗಳಿದೆ. ಅದನ್ನು ಓದಿದ್ರೆ ಒತ್ತಡನ ನಿಭಾಯಿಸೋದು ಹೆಂಗೆ ಅಂತ ಎಲ್ಲ ಇದೆ. ಪ್ರಾಣಾಯಾಮ ಆಗಿರ್ಬೋದು, ಬೇರೆ ಬೇರೆ ರೀತಿ ಇದೆ. ಸೊ ಇದನ್ನ ನಾವು ನಿಭಾಯಿಸ್ಬೇಕೇ ಹೊರತು ಅದರಿಂದ ಎಸ್ಕೇಪ್ ಆಗಂಗಿಲ್ಲ. ಎಸ್ಕೇಪ್ ಆದ್ರೆ ಪ್ರತಿ ದಿನನೂ ಅದು ನಮ್ಮನ್ನೇ ಹಿಂದೆ ಫಾಲೋ ಮಾಡ್ತಿರುತ್ತೆ. ಸಮಸ್ಯೆಗಳನ್ನ ಯಾವಾಗಲೂ ಎದೆಗಟ್ಟು ನಿಂತ್ಕೊಂಡಾಗ ಮಾತ್ರ ಸಮಸ್ಯೆನ ಎದುರಿಸಬಹುದು ಅಷ್ಟೇ. ಅದನ್ನ ಬಿಟ್ಟು ಪಲಾಯನ ಮಾಡ್ತೀವಿ ಅಂದ್ರೆ ಅದು ನಮ್ಮನ್ನ ಹಿಂದೆ ಯಾವಾಗ ಬೆನ್ನ ಹತ್ಕೊಂಡೇ ಬರ್ತಿರುತ್ತೆ. ಇದಕ್ಕೆ ನಾನೇ ಉದಾಹರಣೆ, ನಾನು ಪರೇಡ್ ಮಾಡಕ್ಕೆ ಹೆದರ್ಕೊಂತಿದ್ದೆ. ನಾನು ಪರೇಡ್ ಅಂತ ಹೇಳಿದ ತಕ್ಷಣ ಲಾಸ್ಟ್ ರೋ ಏನಿರುತ್ತಲ್ಲ ಲಾಸ್ಟ್ ಅಲ್ಲೇ ನಿಂತ್ಕೊಂತಿದ್ದೆ. ಮುಂದೆ ಬಂದು ಪರೇಡ್ ಮಾಡಕ್ಕೆ ನನಗೆ ಅದನ್ನ ಆಗ್ತಿರ್ಲಿಲ್ಲ. ಸ್ಟೇಜ್ ಫಿಯರ್ ಒಂದು, ಆಮೇಲೆ ಕ್ರೌಡ್ ಅನ್ನ ನೋಡ್ಬಿಟ್ಟು ನನಗೆ ಮುಜುಗರ, ಅಂಜಿಕೆ ಆಗ್ಬೋದು. ಬಟ್ ಇವಾಗ ಪರೇಡ್, ಯಾವ ಪರೇಡ್, ನಾನು ಸ್ಟೇಟ್ ಲೆವೆಲ್ ಪರೇಡ್ ಎಲ್ಲ ಮಾಡಿದ್ದೀನಿ ಬೆಂಗಳೂರಲ್ಲಿ. ಸೊ ಪರೇಡ್ ಅಂದ್ರೆ ಇವಾಗ 4 ಕಮಾಂಡು, ಮಾರ್ಚಿಂಗು, ಪ್ಲಾಸ್ಟಿಕ್, ಹಾಲ್ಟಿಂಗ್ ಅಷ್ಟೇ. ಸೊ ಅಂದ್ರೆ ಅದು ಬೆನ್ನಟ್ಕೊಂಡೇ ಬರ್ತಿರುತ್ತೆ, ಅದಂತೂ ಸತ್ಯ. ನಾವು ಯಾವ್ದ್ರಿಂದ ಭಯಭೀತರಾಗಿ ಓಡ್ತೀವೋ ಖಂಡಿತವಾಗ್ಲೂ ಅದು ನಮ್ಮನ್ನ ಬೆನ್ನತ್ತುತ್ತೆ. ಎದೆ ಕೊಟ್ಟು ನಿಂತ್ಕೊಂಡು ಎದುರಿಸಿದಾಗ ಮಾತ್ರ ನಾವು ಧೈರ್ಯವಾಗಿರ್ಬೋದು. ಅದು ನಿಮ್ಗೆ ಎಲ್ರಿಗೂ ಅನ್ವಯ ಆಗುತ್ತೆ. ನೀವು ಪ್ಲಟೋನಲ್ಲೇ ಇದ್ದೀರಾ, ಹೊರಗೆ ಬಂದು ಕಮೆಂಟ್ ಕೊಡ್ಬೇಕಾಗತ್ತೆ, ನೆಕ್ಸ್ಟ್ ಪ್ಲಟೋನ್ ನಾವು ಮುನ್ನಡೆಸ್ಬೇಕಾಗುತ್ತೆ. ಸೊ ಇಷ್ಟು ಖ್ಯಾತಿ ಅಂತೂ ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಎದೆಗಾರಿಕೆ ಏನಿದೆಲ್ಲ ಒಳ್ಳೆ ವಿಚಾರದಲ್ಲಿ ಅದನ್ನು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಕಾರಣಗಳಲ್ಲಿ
ಇದು ಸಾಮಾಜೀಕರಣ ಮತ್ತೆ ಮನೆ ಪರಿಸ್ಥಿತಿ ಮತ್ತೆ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಸಾಮಾಜೀಕರಣದಲ್ಲಿ ಎಲ್ಲ ಬಂದ್ಬಿಡುತ್ತೆ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಅಂತ. ನೆಕ್ಸ್ಟ್ ಮನೆಯಲ್ಲಿರೋರು ಯಾರಾದ್ರೂ ದೊಡ್ಡವರು ಇದ್ರ ದಾಸರಾಗಿದ್ರು ಅಥವಾ ಇದನ್ನು ಯೂಸ್ ಮಾಡ್ತಿದ್ರು, ತಂದೆ ತಾಯಿಗಳು ಇದ್ರ ಬಗ್ಗೆ ಏನಾದ್ರು ಅವೇರ್ನೆಸ್ ಇದ್ದಾಗ ಮತ್ತೆ ನಾವೇನ್ ಮಾಡ್ತೀವಿ, ಇಂಥ ಒಂದು ಕೆಟ್ಟ ಚಟಗಳಿಗೆ ನಾವು ದಾಸರಾಗ್ತೀವಿ. ಇದನ್ನ ನಾವು ಯಾವುದು ಅನುಭವಿಸಕ್ಕೆ ಶುರು ಮಾಡಿದ್ವಿ. ಇದು ಒಂದಷ್ಟು ಕಾರಣ ಆಯ್ತು ಮಾದಕ ದ್ರವ್ಯಗಳನ್ನು ನಾವು ಬಳಸಕ್ಕೆ ಕಾರಣ. ಪರಿಣಾಮ ಏನಾಗ್ಬೋದು? ಇದಾದ್ರೆ ಹೇಳಿ, ಲಾಸ್ಟ್ ಬೆಂಚ್. ಈಗ ಮಾದಕ ದ್ರವ್ಯ ಅಂತ ಗೊತ್ತಾಯ್ತು, ಅದ್ರ ಯಾವ್ಯಾವ ಕಾರಣದಿಂದ ನಾವು ಯೂಸ್ ಮಾಡಿರ್ತೀವಿ ಅಥವಾ ಅದನ್ನ ತೊಡಗಿಸ್ಕೊಂತೀವಿ ಅಂತ ಗೊತ್ತಾಯ್ತು. ಈಗ ಇದ್ರ ಪರಿಣಾಮ ಏನಾಗ್ಬೋದು? ರೈಟ್, ಗುಡ್, ರೈಟ್. ನೆಕ್ಸ್ಟ್ ಯಾವುದು? ಹಾ, ರೈಟ್. ನೆಕ್ಸ್ಟ್ ಅಲ್ಲ, ಸಿಂಪಲ್ ಇದೆ. ಏನಾಗುತ್ತೆ, ಮಾದಕ ದ್ರವ್ಯನ ಇದ್ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಫಸ್ಟ್ ಆರೋಗ್ಯ ಹಾಳಾಗಲ್ಲ, ಇಲ್ಲ ಅದರಿಂದ ಎನರ್ಜಿ ಬರುತ್ತಾ? ಆರೋಗ್ಯ ಹಾಳಾಗುತ್ತೆ. ಫಿನಾನ್ಷಿಯಲಿ ಮಾದಕ ದ್ರವ್ಯ ತಗೋಬೇಕಂದ್ರೆ ಏನ್ ಬೇಕಾಗುತ್ತೆ? ದುಡ್ಡು ಬೇಕಾಗುತ್ತೆ. ಪುಕ್ಷಾಟಿ ಯಾರು ಕೊಡಲ್ಲ. ಸೊ ದುಡ್ಡು ಬೇಕಾಗುತ್ತೆ, ಫೈನಾನ್ಷಿಯಲಿ ತುಂಬಾ ವೀಕ್ ಆಗ್ತಾರೆ. ನೆಕ್ಸ್ಟ್ ಏನಮ್ಮ? ಆಮೇಲೆ ಯಾವ್ದಾದ್ರು ಅಪರಾಧ ಕೃತ್ಯಗಳಲ್ಲಿ ತೊಡಗಬೇಕಾಗುತ್ತೆ, ಅವಾಗ ಅರೆಸ್ಟ್ ಆಗ್ತೀವಿ, ಜೈಲಿಗೆ ಹೋಗ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಏನಾಗ್ಬೋದು? ಲಾಸ್ಟಿಗೆ ಅಲ್ಟಿಮೇಟ್ ಆಗಿ ಏನಾಗುತ್ತೆ? ಹಾ, ಅದೇ ಮಾನಸಿಕವಾಗಿ ಏನಾಗುತ್ತೆ, ಅದು ಸಿಗ್ಲಿಲ್ಲ, ಸಬ್ಸ್ಟ್ಯಾನ್ಸ್ ಸಿಗ್ಲಿಲ್ಲ ನಮಗೆ, ಅಥವಾ ಏನಾಗುತ್ತೆ ಅದನ್ನ ಪಡ್ಕೋಬೇಕು, ಅದನ್ನ ಇದ್ ಮಾಡ್ಬೇಕು ಅನ್ನೋ ಇದು ಹುಚ್ಚಾಟಕ್ಕೆ ಬಿದ್ದಾಗ ಹುಚ್ಚಾಗ್ತಾರೆ, ಸಾವಾಗುತ್ತೆ, ಸುಸೈಡ್ಗಳಾಗುತ್ತೆ. ಇಲ್ಲೇ ಮಣಿಪಾಲಲ್ಲಿ ಒಂದು ಉದಾಹರಣೆ ಅಂದ್ರೆ, ಒಂದು ವರ್ಷದ ಹಿಂದೆ MBBS ಓದ್ತಕ್ಕಂತಹ ಸ್ಟೂಡೆಂಟ್ಗಳು ತಮ್ಮ ಒಂದು ಟೆರೆಸ್ ಅಲ್ಲಿ ಒಂದೊಂದು ಗಾಂಜಾ ಗಿಡ ಬೆಳೆದಿದ್ರು. ಸೊ ಹಾಗಾಗ್ಬಿಟ್ಟು ಅವನ್ನ ಎನ್ಕ್ವೈರಿ ಮಾಡಿದ್ದಾಯ್ತು. ನೆಕ್ಸ್ಟ್ ಏನಿರುತ್ತಲ್ಲ ಸೆಕ್ಷನ್ ಯಾವ್ದು ಎಫೆಕ್ಟ್ ಆಗುತ್ತೋ ಅದರಲ್ಲಿ ಅಪರಾಧ FIR ಮಾಡಿರ್ತಾರೆ. ಸೊ ಹಾಗಾಗ್ಬಿಟ್ಟು ಬರೀ ಅದೊಂದೇ ಮದ್ದಲ್ಲ, ನಮ್ಮ ಖಿನ್ನತೆ ಆಗಿರ್ಬೋದು, ನಮ್ಮ ಒಂದು ಏನೇ ಸಮಸ್ಯೆ ಇದ್ರು ಮಾದಕ ವಸ್ತು ಅಥವಾ ಮಾದಕ ದ್ರವ್ಯ ಅದಕ್ಕೆ ಪರಿಹಾರ ಅಲ್ಲ. ನೆಕ್ಸ್ಟ್ ಇದನ್ನ ಮತ್ತೆ ಈಗ ಕಾರಣ ಪರಿಣಾಮ ಎಲ್ಲ ಆಯ್ತು. ಸೊ ಇದನ್ನ ನಾವು ಓಡಿಸ್ಬೇಕು ಸಮಾಜದಲ್ಲಿ. ನಮಗೆ ಬೇಡ, ಇದು ನಾವು ಸಪೋರ್ಟ್ ಮಾಡಲ್ಲ, ಒಳ್ಳೆ ವಿಚಾರಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದಾದ್ರೆ ಏನ್ ಮಾಡಬೇಕು? ಅವೇರ್ನೆಸ್ ಅಷ್ಟೇ. ಅಂದ್ರೆ ರೈಸ್ ಅಂತ ಏನ್ ಹೇಳುತ್ತಲ್ಲ, ನಾವು ಇದ್ರ ಬಗ್ಗೆ ಅವೇರ್ನೆಸ್. ಈಗ ನಮ್ಮಲ್ಲಿ ಒಂದಷ್ಟು ಈ ಅವೇರ್ನೆಸ್ ಸಂಬಂಧಪಟ್ಟಂಗೆ 1985ರಲ್ಲಿ ಒಂದು NDPS ಆಕ್ಟ್ ಅಂತ ಬರುತ್ತೆ, ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಆಕ್ಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವುದು ಮಾದಕ ವಸ್ತು ಅಥವಾ ಮನೋ ವಿಶ್ಲೇಷಣ ಅಥವಾ ಮನೋ ಇದ್ರ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರ್ತಕ್ಕಂತಹ ವಸ್ತುಗಳನ್ನ ತಡೆಗಟ್ಟುವ ಕಾಯ್ದೆ ಅಂತ ಹೇಳ್ಬಿಟ್ಟು 1985ರಲ್ಲಿ ಇದನ್ನ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಇದರಲ್ಲಿ ಒಂದಷ್ಟು ಸೆಕ್ಷನ್ಸ್ ಗಳಿದಾವೆ, 20, 27, 27B ಈ ತರ. ಅಂದ್ರೆ ಇದರಲ್ಲಿ ಒಂದು 3 ಟೈಪ್ ಆಗಿ ನಾವು ವಿಂಗಡಿಸ್ತೀವಿ ಮಾದಕ ದ್ರವ್ಯನ. ಸಣ್ಣ ಪ್ರಮಾಣದ ಮಾದಕ ವಸ್ತುಗಳು ಅಂದ್ರೆ 1 kg ಒಳಗಡೆ ಇರ್ತಕ್ಕಂತಹ, ಅದು ಗಾಂಜಾ, ಅಫೀಮು ಯಾವುದೇ ಆಗಿರ್ಬೋದು, ಇದು 1 kg ಒಳಗಡೆ ಇದ್ರೆ ಇದನ್ನ ಸಣ್ಣ ಪ್ರಮಾಣದ ಅಂತ ಹೇಳ್ತೀವಿ. ಇದರ ಶಿಕ್ಷೆ 1 ವರ್ಷದವರೆಗೆ ಇರುತ್ತೆ. ನೆಕ್ಸ್ಟ್ ಮಧ್ಯಮ ಪ್ರಮಾಣ ಅಂತೀವಿ, ಅಂದ್ರೆ ಇದು 1 kg ಇಂದ 20 kg ವರೆಗೆ ಇರುತ್ತೆ. ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಅದರಲ್ಲಿ ಬಂತು ಗಾಂಜಾ, ಹೆರಾಯಿನ್, ಅಫೀಮು ಯಾವುದೇ ಆಗಿರ್ಬೋದು. ಇದಕ್ಕೆ ಸುಮಾರು 10 ವರ್ಷಗಳಷ್ಟು ಶಿಕ್ಷೆ ಇರುತ್ತೆ, ನಾನ್ ಬೇರೆ ಕೇಸ್. ನೆಕ್ಸ್ಟ್ ಹೆಚ್ಚು ಗಾತ್ರದ ವಸ್ತುಗಳು ಅಂತ ಡಿವೈಡ್ ಮಾಡ್ತೀವಿ. ಇದರಲ್ಲಿ 20 kg ಇಂದ 250 kg ವರೆಗೆ ಅಂತ. ಇದಕ್ಕೆ ಅಜೀವ ಕಾರಾವಾಸ ಇಲ್ಲಿವರೆಗೂ ಶಿಕ್ಷೆ ಇದೆ, ನಾನ್ ಬೇರೆ ಕೇಸ್. ಸೊ ನಮಗೆ ಜಾಸ್ತಿ ಸಿಗುವಂತ ಕೇಸ್ಗಳು ಸಣ್ಣ ಪ್ರಮಾಣದ ವಸ್ತುಗಳೇನಿರಲಿ ಇದೇ ಸಿಗುತ್ತೆ. ಇದರಲ್ಲಿ ಅಕ್ರಮವಾಗಿ ಮಾರಾಟ, ಸಂಗ್ರಹ, ಸಾಗಾಣಿಕೆ, ಈ ಮೂರನ್ನ ನಾವು ಇಂಪಾರ್ಟೆಂಟ್ ಆಗಿ ತಗೊಳ್ತೀವಿ. ಅಂದ್ರೆ ಯಾವುದೇ ಮಾದಕ ವಸ್ತುಗಳನ್ನ ನಾವು ಸಂಗ್ರಹ ಮಾಡಂಗಿಲ್ಲ, ಅದು ಕಾನೂನಿಗೆ ವಿರುದ್ಧವಾಗಿದೆ. ನೆಕ್ಸ್ಟ್ ಅದನ್ನ ಮಾರಾಟ ಮಾಡೋದಿಲ್ಲ, ಇದು ಶಿಕ್ಷಾರ್ಹ. ಮತ್ತೆ ಅದನ್ನ ಸೇವನೆ ಕೂಡ ಮಾಡುವ ಹಾಗಿಲ್ಲ. ಆದ್ರೆ ನೀವು ಒಂದು ಗಮನಿಸಿರ್ತೀರಾ, ಯಾವ್ದಲ್ಲಿ ಡ್ರಗ್ ಸ್ಟೋರ್ಸ್ ಅಂತ ಇರುತ್ತೆ, ನೋಡಿದ್ದೀರಾ ಎಲ್ಲಾದ್ರೂ?
ಡ್ರಗ್ ಸ್ಟೋರ್ ಅಂತ. ನೀವು ಯಾರು ನೋಡಿಲ್ಲ? ಯಾರು ನೋಡಿಲ್ಲ? ಬೇರೆ ಯಾರು ನೋಡಿಲ್ಲ? ಹಾಸ್ಪಿಟಲ್ಗಳಲ್ಲಿ ಕೆಲವೊಂದು ಮೆಡಿಕಲ್ಗಳ ಮೇಲೆ ಮೆಡಿಕಲ್ ಅಂತ ಬರಲಿಲ್ಲ, ಡ್ರಗ್ ಸ್ಟೋರ್ ಅಂತ ಬರುತ್ತೆ. ಅಂದ್ರೆ ಡ್ರಗ್ ಅಂದ್ರೆ ಡ್ರಗ್ ಸಿಗುತ್ತೆ ಅಂತಲ್ಲ, ಅಲ್ಲಿ ವಸ್ತುಗಳು ಇರುತ್ತೆ. ನಾವು ಸರ್ಕಾರದಿಂದ ಅಥವಾ ಒಂದು ವೈದ್ಯಕೀಯ ಮಂಡಳಿಯಿಂದ ಪರ್ಮಿಷನ್ ತಗೊಂಡ್ಬಿಟ್ಟು ಸಣ್ಣ ಪ್ರಮಾಣದ ನಾವು ಉತ್ಪಾದನೆ ಮಾಡಕ್ಕೆ ನಮಗೆ ಅವಕಾಶ ಇದೆ. ಗಾಂಜಾ ಬೆಳೆಗೆ ಸರ್ಕಾರದಿಂದ ಅನುಮತಿ ಕೊಡ್ತಾರೆ. ಅಂದ್ರೆ ಅದು ಒಳ್ಳೆ ಉದ್ದೇಶಕ್ಕೆ, ನಮಗೆ ವೈದ್ಯಕೀಯ ಉದ್ದೇಶಕ್ಕೆ ಒಂದಷ್ಟು ಮಾದಕ ವಸ್ತು ಬೇಕಾಗಿರುತ್ತೆ. ಯಾವುದೇ ಸಮಟೈಮ್ ಯಾರನ್ನು ಆಪರೇಷನ್ ಮಾಡುವಾಗ ಅಥವಾ ಯಾವುದೋ ಒಂದು ಬೇರೆ ರೀತಿಯ ಥೆರಪಿ ಕೊಡುವಂತ ಟೈಮಲ್ಲಿ ನಾವು ಸಣ್ಣ ಪ್ರಮಾಣದ ಮಾದಕ ವಸ್ತುಗಳನ್ನ ಬಳಸಕ್ಕೆ ನಮಗೆ ಪರ್ಮಿಷನ್ ಇದೆ. ಆ ಒಂದು ವಿಚಾರಕ್ಕೆ ಏನ್ ಮಾಡ್ತಾರೆ, ಅದನ್ನ ಬೆಳಿಬಹುದು, ಮಾರಾಟ ಮಾಡಬಹುದು, ಸಂಗ್ರಹಣ ಮಾಡಬಹುದು. ಆದ್ರೆ ಅದಕ್ಕೆ ಲೈಸೆನ್ಸ್ ಬೇಕಾಗುತ್ತೆ. ಲೈಸೆನ್ಸ್ ತಗೊಂಡು ಮಾಡಬಹುದು, ಆದ್ರೆ ಎಲ್ರಿಗೂ ಲೈಸೆನ್ಸ್ ಕೊಡಲ್ಲ. ವೈದ್ಯಕೀಯ ಉದ್ದೇಶ ಮತ್ತೆ ಬೇರೆ ಉದ್ದೇಶಕ್ಕೆ ಮಾತ್ರ ಇದನ್ನ ಲೈಸೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಸೆಕ್ಷನ್ ನೋಡೋಕ್ ಬಂದ್ರೆ ಇದರಲ್ಲಿ ಪೆಡ್ಲರ್ಸ್ ಇರ್ತಾರೆ ಮತ್ತೆ ಒಂದು ಕನ್ಸಂಪ್ಷನ್ಸ್ ಇರ್ತಾರೆ. ಪೆಡ್ಲರ್ ಅಂದ್ರೆ ಯಾರು? ಮಾರಾಟ ಮಾಡೋರು, ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ, ಇವ್ರನ್ನ ಪೆಡ್ಲರ್ ಅಂತೀವಿ. ಇವ್ರ ಮೇಲೆ ನಾವು ಸೆಕ್ಷನ್ 20 ನಲ್ಲಿ ನಾವು ಚಾರ್ಜ್ ಮಾಡ್ತೀವಿ. ಅಂದ್ರೆ ಅಕ್ರಮವಾಗಿ ಮಾರಾಟ ಏನ್ ಮಾಡ್ತಾರಲ್ಲ ಇವ್ರ ಮೇಲೆ ನಾವು NDPS ಸೆಕ್ಷನ್ 20 ರಲ್ಲಿ ನಾವು ಚಾರ್ಜ್ ಮಾಡ್ತೀವಿ. ಇದು ನಾನ್ ಬೇಲೆಬಲ್ ಕೇಸು. ಈಗ ಸುಮಾರು 5 ವರ್ಷದವರೆಗೂ ಪನಿಷ್ಮೆಂಟ್ ಇರುತ್ತೆ. ಅದು ಎಕ್ಸ್ಟೆಂಡೆಡ್ ಟು 10 years. ಮತ್ತೆ ಕನ್ಸಂಪ್ಷನ್ ಮಾಡ್ತಾರೆ ಒಂದಷ್ಟು ಜನ ಸಣ್ಣ ಪ್ರಮಾಣದ. ಆ ಸಣ್ಣ ಪ್ರಮಾಣದ ಏನ್ ಕನ್ಸಂಪ್ಷನ್ ಮಾಡ್ತಾರಲ್ಲ ಅವರಿಗೆ 27B ನಲ್ಲಿ ನಾವು ಚಾರ್ಜ್ ಮಾಡ್ತೀವಿ. ಇದು 3 years ವರೆಗೆ ಪನಿಷ್ಮೆಂಟ್ ಇರುತ್ತೆ. ಆದ್ರೆ ನೀವು ತಿಳ್ಕೋಬಹುದು, ನಾನು ಇವತ್ತು ಗಾಂಜಾ ಹೊಡೆದಿದ್ದೀನಿ, ಇನ್ನೊಂದು ತಿಂಗಳು ಬಿಟ್ಟು ನನ್ನ ಒಂದು ಬ್ಲಡ್ ಅಲ್ಲಿ ಏನು ಇರಲ್ಲ ಅಂತ. ಅದು ತಪ್ಪು. 1 ವರ್ಷದವರೆಗೆ ಸಿಗುತ್ತೆ ನಿಮ್ ಬ್ಲಡ್ ಅಲ್ಲಿ. ಒಂದ್ಸಲ ಗಾಂಜಾ ಹೊಡೆದ್ರೆ 1 ವರ್ಷದವರೆಗೂ ನೀವು ಬ್ಲಡ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಸಿದ್ರೆ ನಿಮ್ ಬ್ಲಡ್ ಅಲ್ಲಿ ನೀವು ಗಾಂಜಾ ಹೊಡೆದಿರೋದು ಸಾಬೀತಾಗುತ್ತೆ. ನಾವು ಯೂರಿನ್ ಟೆಸ್ಟ್ ಮಾಡಿಸ್ತೀವಿ. ಪೊಲೀಸರು ಹಂಗೆ ಬಿಡಲ್ಲ. ಪ್ರತಿ ತಾಲೂಕಿಗೂ ಇವಾಗ ಏನಾಗಿದೆ, ಎಲ್ಲ ಕಿಟ್ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಸೊ ಹಾಗಾಗ್ಬಿಟ್ಟು ನಮಗೆ ಯಾರಾದ್ರೂ ಡೌಟ್ ಬಂತು, ಇವನು ಯಾಕೋ ತೇಲ್ತಿದ್ದಾನೆ ಅಥವಾ ಇವನು ಯಾವ್ದೊಂದು ಸ್ಥಿತ ಪ್ರಜ್ಞೆ ಇಲ್ಲ, ಇವನು ಯಾವ್ದೋ ಒಂದು ರೀತಿಯ ವರ್ತನೆ ಮಾಡ್ತಿದ್ದಾರೆ ಅಂತ ಕಂಡು ಬಂದ್ರೆ ನಾವು ಕರ್ಕೊಂಡು ಅವರಿಗೆ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಚೆಕ್ ಮಾಡಿಸ್ತೀವಿ. ನಿಮ್ಮಲ್ಲಿ ಯಾವ್ದಾದ್ರು ಒಂದು ಅಂಶ ಕಂಡು ಬಂದ್ರೆ ಖಂಡಿತವಾಗ್ಲೂ ಜೈಲಿಗೆ ಕಳಿಸ್ತೀವಿ. ದಯವಿಟ್ಟು ಆ ಒಂದು ಅವಕಾಶನ ಕೊಡಕ್ ಹೋಗ್ಬೇಡಿ. ಇನ್ನು ಓದ್ತಿದ್ದೀರಾ, ಓದೋದ್ರ ಮೇಲೆ ಲಕ್ಷ್ಯ ಇರ್ಲಿ, ಅದ್ರ ಕಡೆ ಗಮನ ಕೊಡಿ. ನೀವು ಎಳೆಯೋರು ಯಾರು ಏನಂದ್ರೆ ಅರೆಸ್ಟ್ ಮಾಡೋರು ಆಗ್ಬೇಕಿಲ್ಲ, ಅರೆಸ್ಟ್ ಆಗೋರು ಆಗಕ್ಕೆ ಹೋಗ್ಬೇಡಿ. ನಿಮ್ಮನ್ನೇ ಏನಾಗ ಟಾರ್ಗೆಟ್ ಮಾಡ್ತೀವಿ ಇದೇ ಉದ್ದೇಶಕ್ಕೆ. ಒಳ್ಳೇದನ್ನು ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು. ಸೊ ನಾವು ಒಳ್ಳೇದ್ರ ಕಡೆನೆ ಹೆಚ್ಚು ಗಮನ ಕೊಡೋಣ. ಮತ್ತೆ ಈ ರೀತಿಯಾದಂತಹ ಒಂದು ಯಾರು ವ್ಯಸನಿಗಳಾಗಿರ್ತಾರಲ್ಲ ಅವರಿಗೆ ನಮ್ಮ ಒಂದು ಇಲಾಖೆಯಿಂದ ಸನ್ಮಿತ್ರ ಅಂತ ಒಂದು ಹೇಳಿ ಒಂದು ಉಪಕ್ರಮ, ಅಂದ್ರೆ ಸನ್ಮಿತ್ರ, ಯಾರು ಅದನ್ನ ಯೂಸ್ ಮಾಡಿರ್ತಾರೆ ಆ ಸಬ್ಸ್ಟೆನ್ಸ್ ನ, ಅವರಿಗೆ ನಾವು ಮಿತ್ರರಾಗಿ ಅವ್ರನ್ನ ನೋಡ್ತೀವಿ. ಅವ್ರನ್ನ ನಾವು ಯಾವತ್ತೂ ಆರೋಪಿ ಅಪರಾಧಿ ಅಂತ ಹೇಳಲ್ಲ. ಅವರಿಗೆ ಸನ್ಮಿತ್ರ ಅಂತ ಹೇಳಿ ಒಂದು ಉಪಕ್ರಮ ಇದೆ SO 1053 ನಲ್ಲಿ. ಸೊ ಅದ್ರಲ್ಲಿ ನಾವು ಏನ್ ಮಾಡ್ತೀವಿ, ಅವ್ರನ್ನ ಸನ್ಮಿತ್ರ ಅಂತ ಹೇಳಿ ಅವ್ರಿಗೆ ಮನೆಗೆ ಭೇಟಿ ಕೊಡ್ತೀವಿ. ಅಥವಾ ಅವನಿಗೆ ಮುಕ್ತ ಆ ಒಂದು ಚಟದಿಂದ ಮುಕ್ತರಾಗಿ ಏನಕ್ಕೆ ಅವನಿಗೆ ಅವಕಾಶಗಳು ಏನ್ ಬೇಕು ಅದನ್ನ ಮಾಡ್ತೀವಿ. ಒಂದಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅವರಿಗೆ ನಾವೆಲ್ಲ ಏನ್ ಮಾಡಿಸ್ತೀವಿ, ಅವ್ರಿಗೆ ಒಂದು ಇದು ಮಾಡಿಸ್ತೀವಿ, ನಾವು ಇಂಟ್ರಾಗೇಷನ್ ಇಂಟರ್ವ್ಯೂ ತರ ಮಾಡಿಸ್ತೀವಿ. ಅಂದ್ರೆ ಅವನು ಬಿಟ್ಟು ಬರ್ಬೇಕು, ಅದರಿಂದ ಹೊರತಾಗಿರ್ಬೇಕು. ಈ ತರ ಮಾಡಕ್ಕೆ ಅವ್ರಿಗೆ 2 ಜನ ಪೊಲೀಸರು, ಒಬ್ಬ ಒಂದು ಸನ್ಮಿತ್ರಗೆ 2 ಜನ ಪೊಲೀಸ್ ಆಫೀಸರ್ಸ್, ಪೊಲೀಸ್ ಸ್ಟಾಫ್ ನ ನೇಮಕ ಮಾಡ್ತೀವಿ. ಮತ್ತೆ ಅವ್ರದ್ದೆಲ್ಲ ಕಂಪ್ಲೀಟ್ ಆಗಿ ಅವರೇ ವಾಚ್ ಮಾಡ್ತಿರ್ತಾರೆ, ಮಾನಿಟರಿಂಗ್ ಮಾಡ್ತಿರ್ತಾರೆ. ಸೊ ಈ ರೀತಿಯಾದಂತಹ ಉಪಕ್ರಮಗಳೆಲ್ಲ ನಮ್ಮ ಒಂದು ಇಲಾಖೆಯಲ್ಲಿದೆ. ಹಾಗಾಗ್ಬಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಸ್ವಸ್ಥ ಸಮಾಜವನ್ನ ಖಂಡಿತವಾಗಿ ನಿರ್ಮಾಣ ಮಾಡಬಹುದು. ಆಮೇಲೆ ಆಗ್ಲೇ ಹೇಳಿದಲ್ಲ ಗೋಪಾಲಕೃಷ್ಣ ಅಡಿಗರ ಮಾತುಗಳನ್ನ, ಅದನ್ನು ಖಂಡಿತವಾಗ್ಲೂ ನಾವು ಕಟ್ಟಬಹುದು, ಒಂದು ಒಳ್ಳೆ ಸಮಾಜನ ಕಟ್ಟಬಹುದು. ಯಾಕೆ ನಿಮ್ದು ಯಾರದಲ್ಲೂ ಒಳ್ಳೆ ಸಮಾಜ ಕಟ್ತೀವಿ ಅನ್ನೋ ಮನೋ ಅಭಿಲಾಷೆ ಇಲ್ವಾ? ಇದೆ ಅಲ್ವಾ? ಯಾರಿಗೆ ತಾನೇ ನಾನು ಹಿಂಗೆ ಇದ್ಬಿಟ್ಟು PUC ಓದ್ಕೊಂಡಿಲ್ಲ, ಡಿಗ್ರಿ ಓದ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಡೋಣ, ಇನ್ನೇನೋ ಮುಗೀತಿ ಅಷ್ಟಿಗೆ ಲೈಫ್ ಅಂತ ಇದೆಯಾ? ಆತರ ಮನೋಭಾವನೆ ಇಲ್ಲ.
ಯಾರನ್ನು ನೋಡಿದ ತಕ್ಷಣ ನಾವು ಇನ್ಸ್ಪಿರೇಷನ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ. ಈ ಮೋಟಿವೇಶನ್ ಏನಿದೆಯಲ್ಲ, ಯಾರನ್ನು ನೋಡಿ ಯೂಟ್ಯೂಬ್ ಅಲ್ಲೋ ಇಲ್ಲ ಗೂಗಲ್ ಅಲ್ಲೋ ನೋಡ್ಬಿಟ್ಟು ಸುಂದರ್ ಪಿಚೈ ತರಾನೇ ಆಗ್ಬೇಕು, ಇಲ್ಲ ನಾನು ಬ್ರಾನ್ಸನ್ ತರಾನೇ ಆಗ್ಬೇಕು, ಇಲ್ಲ ಟೆಸ್ಲಾ ಸಿಇಒ ಯಾರು? ಟೆಸ್ಲಾ ಅಂತ ಒಂದು ಕಂಪನಿ ಇದೆ, ಕಾರು ಪ್ರಪಂಚದಲ್ಲಿ ಉತ್ಪಾದನೆ ನಡೀತಿದೆ, ನಮ್ಮ ಇಂಡಿಯಾಗೆ ಬಂದಿಲ್ಲ ಟೆಸ್ಲಾ ಕಾರು. ಅದ್ರ ಸಿಇಒ ಒಬ್ಬ ಇದ್ದಾನೆ ಪ್ರಪಂಚದಲ್ಲಿ, ಅವನೇ ಇವಾಗ ದೊಡ್ಡ ಲೀಡಿಂಗ್ ಅಲ್ಲಿ ಇರ್ತಕ್ಕಂತ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಯಾರು? ಎಲಾನ್ ಮಸ್ಕ್. ಪ್ರೈವೇಟ್ ಆಗಿ ನಾನು ಒಂದು ಬಾಹ್ಯಾಕಾಶ ಸಂಶೋಧನಾ ಇದನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಎಲಾನ್ ಮಸ್ಕ್. ಸೊ ಅವ್ರನ್ನ ನೋಡಿ ನಾವು ಮೋಟಿವೇಶನ್ ಆಗೋದು ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಮೋಟಿವೇಶನ್ ಅನ್ನೋದು ಸೆಲ್ಫ್ ಮೋಟಿವೇಶನ್ ಆಗಬೇಕು. ನಾವು ಯಾವಾಗ ನಮ್ಮ ಒಳಗಿಂದಾನೇ ನಾವು ಮೋಟಿವೇಟ್ ಆಗ್ತೀವಲ್ಲ, ಅದು ಲಾಂಗ್ ಟೈಮ್ ಅಲ್ಲಿ ಇರುತ್ತೆ. ಬೇರೆಯವ್ರು ನೋಡಿ ನಾನು ಮೋಟಿವೇಟ್ ಆಗ್ತೀನಿ ಅಂತ ಹೇಳಿ ಇವತ್ತು PSI ನಮ್ಮ ಮುಂದೆ ಬಂದು ಮಾತಾಡ್ತಿದ್ದಾರೆ ಅಥವಾ ನಿಂತ್ಕೊಂಡಿದ್ದಾರೆ, ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಿರ್ಬೋದು, ಎಷ್ಟು ಒಂದು 7 ನಿಮಿಷಕ್ಕೆ 2.5 ಕಿಲೋಮೀಟರ್ ಓಡಿರ್ಬೋದು. ಸೊ ಓಡ್ಬಿಡೋಣ ಅಂತ ಹೇಳಿ ಬೆಳಿಗ್ಗೆ ಎದ್ಬಿಟ್ಟು ಒಂದು ವಾರ ಓಡಿ ನೆಕ್ಸ್ಟ್ ಮತ್ತೆ PSI ಎಕ್ಸಾಮ್ ಬಂದಾಗ ನೋಡೋದಂತೆ ಇವಾಗ ಮಲ್ಕೋ. ಇದು ನೋಡಿ ಆಗುವಂತ ಮೋಟಿವೇಶನ್. ರವಿಚಂದ್ರಣ್ಣ ಸರ್ ಅವರನ್ನ ನೋಡ್ಬಿಟ್ಟು IPS ಆಗಿದ್ದಾರೆ, ಕನ್ನಡದಲ್ಲೇ ಓದ್ ಮಾಡಿದ್ರು, ಯಾವುದೋ ಹೈದರಾಬಾದ್ ಅಲ್ಲಿ ಪಾಪ ಹೋಟ್ಲಲ್ಲಿ ಕೆಲಸ ಮಾಡಿಬಿಟ್ಟು ಅವರು ಫಸ್ಟ್ ನಮ್ಮ IPS ಆದ್ರು. ಸೊ ನಾವು ಆಗೋಣ ಅಂತ ಹೇಳಿ ನೀವೆಲ್ಲೋ ಹೋಗಿ ಹೋಟ್ಲಲ್ಲಿ ಪ್ಲೇಟ್ ತೊಳೆಯೋ ಅವಶ್ಯಕತೆ ಇಲ್ಲ. ಅದು ತೊಳೆದ್ರೆ IPS ಆಗಲ್ಲ, ನಿಮ್ಮ ಮನೇಲಿ ನೀವು ಪ್ಲೇಟ್ ತೊಳ್ಕೊಂಡ್ರೆ ಸಾಕು, ಓದ್ಬೋದು, ಆಗ್ಬೋದು. ಸರಿನಾ? ನಾವು ಇಲ್ಲಿಂದ ಬಂದಿರೋದು, ನಾನು ಪಕ್ಕ ಹಳ್ಳಿಗಾಡು, ಅಂದ್ರೆ ಈ ಕುಗ್ರಾಮ ಅಂತ ಹೇಳ್ತೀವಿ, ಗೊತ್ತಾ? ಕುಗ್ರಾಮ ಅಂದ್ರೆ ಇದಕ್ಕೊಂದು ಡೆಫಿನೇಷನ್ ಇದೆ ಕುಗ್ರಾಮ ಅನ್ನೋದಕ್ಕೆ. ಅಲ್ಲಿ ಬಸ್ಸು ಬರಲ್ಲ, ಬಸ್ ಸ್ಟ್ಯಾಂಡು ಇರಲ್ಲ, ದಾರಿನೂ ಇರಲ್ಲ, ಏನು ಕಾಲ್ದಾರಿ ಇರುತ್ತೆ, ಎಮ್ಮೆ ನಡೆಯುವಂತವು, ನೆಕ್ಸ್ಟ್ ಮನುಷ್ಯರು ನಡೆಯುತ್ತೆ. ಇದನ್ನ ಕುಗ್ರಾಮ ಅಂತೀವಿ. ಅಂತ ಕುಗ್ರಾಮದಿಂದ ಬಂದಿರೋನು ನಾನು. PUC ಅಪ್ ಟು PUC ವರೆಗೆ ಎಮ್ಮೆ ಕಾಯ್ತಿದ್ದೆ, ನಮ್ಮಲ್ಲಿ ಒಂದು 5-6 ಎಮ್ಮೆ. ಸೊ ಎಮ್ಮೆ ಕಾಯ್ತಿದ್ದೆ, ಮತ್ತೆ ಬರ್ತಿದ್ದೆ, ಮತ್ತೆ ಸೊ ಹೀಗೆ ಅಂದ್ರೆ ನನ್ನ ಒಂದು ರೋಚಕ ಕಥೆಯನ್ನ ನೀವು ಕೇಳಿಬಿಟ್ಟು ನೀವೆಲ್ಲ ಮೋಟಿವೇಟ್ ಆಗಿ ಅಂತಿಲ್ಲ. ಭವಿಷ್ಯ ನಿಮಗೆಲ್ಲ 3 ಹೊತ್ತು ಊಟ, ಬಟ್ಟೆ ಇವೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಕೊಡ್ತಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಿಮಗೇನು ಅಂತ ಕಷ್ಟ ಇಲ್ಲ, ಇಲ್ಲಿಂದ ಹೋಗಿ ಎಮ್ಮೆ ಕಾಯುವಂಥದ್ದು, ಕೂಲಿ ಮಾಡುವಂಥದ್ದು ಯಾವುದಿಲ್ಲ ಅನ್ಕೊಂಡಿದ್ದೀನಿ. ಕಷ್ಟ ಇರುತ್ತೆ ಪ್ರತಿಯೊಬ್ಬರಿಗೂ, ಹೇಳ್ಕೊಳಕ್ಕಾಗದೇ ಇರುವಂಥದ್ದು. ಸೊ ಇಲ್ಲಿ ಯಾರು ಹೇಳಿ ಅಂತಾನು ಹೇಳ್ತಿಲ್ಲ. ಸೊ ಅದನ್ನ ನೀವು ತಿಳ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ, ಈ ಒಂದು ಶಿಕ್ಷಣ ಸಂಸ್ಥೆಗೆ, ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಒಂದು ಹಳ್ಳಿಗೆ, ನೀವು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆಗೆ ಒಂದು ಒಳ್ಳೆ ಕೊಡುಗೆ ಕೊಡಿ. ನೀವು ಒಳ್ಳೆ ಸತ್ಪ್ರಜೆಯಾಗಿ ಅಂತ ಹೇಳ್ತೀನಿ. ಮತ್ತೆ ಟ್ರೋಲ್ ಮಾಡೋರು ಹಾಕೊಂಡಿರ್ತಾರೆ, ಸತ್ ಪ್ರಜೆನ ಸತ್ತ ಪ್ರಜೆ. ಟ್ರೋಲ್ ಮಾಡೋರು ಹಾಕೊಂಡಿರ್ತಾರೆ, ಬ್ಯಾಡಗಿಯ ಸತ್ತ ಪ್ರಜೆ, ರಾಣೆಬೆನ್ನೂರಿನ ಸತ್ತ ಪ್ರಜೆ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡ್ತಿರ್ತಾರೆ. ಬಹುಶಃ ನಮ್ಮ ಸಂದೀಪ್ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಯಾವ್ದೊಂದು ಕಮೆಂಟ್ ಮಾಡುವಾಗ ಸತ್ತ ಪ್ರಜೆ ಅಂತ ಆಗಿದೆ. ನಮಗೆ ಸತ್ತ ಪ್ರಜೆ ಬೇಕಾಗಿಲ್ಲ, ಸತ್ ಪ್ರಜೆ ಬೇಕಾಗಿಲ್ಲ. ಸೊ ನೀವು ಆ ಸತ್ ಪ್ರಜೆ ಆಗಿ ಇಲ್ಲಿ ನಿಂತ್ಕೊಂಡು ಮಾತಾಡುವಂತ ಏನಿದೆಯಲ್ಲ ಅದನ್ನ ನೀವು ಬಳಸ್ಕೊಳ್ಳಿ. ನೀವು ಆಗಿ ನಮಗೆ ಮಾರ್ಗದರ್ಶಕ ಬನ್ನಿ. ನೀವು ನಮ್ಗಿಂತ ದೊಡ್ಡ ಆಫೀಸರ್ ಬಂದಾಗ ನಾವೇ ಸೆಲೆಬ್ರೇಟ್ ಮಾಡ್ತೀವಿ, ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದು 2 ವಿಚಾರ ಹೇಳ್ಬೇಕಂದ್ರೆ, ನಮ್ಮ ಹುಸೇನ್ ಸರ್ ಅವರು ಎಲ್ಲಾ ರೀತಿಯಿಂದ ಬ್ರದರ್ ತರ ನಮಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ನಾಟ್ ಓನ್ಲಿ ದಿಸ್ ಅಕಾಡೆಮಿ, ಬೇರೆ ವಿಚಾರದಲ್ಲೂ ನಾವು ವೈಯಕ್ತಿಕವಾಗಿ ನಾವು ಅವ್ರನ್ನ ಮಾತಾಡ್ತಿರ್ತೀವಿ, ಮಾಡ್ತಿರ್ತೀವಿ. ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈಗ ನಮ್ಮ ಸಂದೀಪ್ ಇರ್ಬೋದು, ನಾವೇನೇ ಎಷ್ಟೇ ಹೇಳಿದ್ರು ಈ 4 ಗೋಡೆಯಿಂದ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈ ಜೋಡಿಸಿದಾಗ ಮಾತ್ರ ಆ ಸಾಮಾಜಿಕ ಜಾಲತಾಣ, ಸಾಮಾಜಿಕ ಮಾಧ್ಯಮ, ವರದಿ ಏನೆಲ್ಲ ಇದ್ರು ಅವ್ರು ಮಾಡ್ತಿರೋದ್ರಿಂದ ಒಂದ್ 4 ಜನಕ್ಕೆ ಗೊತ್ತಾಗ್ತಿದೆ. ಅಂದ್ರೆ ಯಾವ್ದೋ ಒಂದು ಓರಿಯಂಟೇಷನ್ ಕ್ಲಾಸ್ ಇರ್ಬೋದು, ಯಾವ್ದೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಮಾಡಿದ್ರು ಯಾವ ವಿಚಾರದ ಬಗ್ಗೆ ಇತ್ತು ಅಂತ ಅವ್ರು ಹೇಳಿದಾಗ ಮಾತ್ರ ಎಲ್ರಿಗೂ ತಲುಪುತ್ತೆ. ಸೊ ಅವ್ರ ರೋಲ್ ಇಲ್ಲ ಅಂತಂದ್ರೆ ನಮ್ಮ ಏನಿದೆಯಲ್ಲ ಇದು ಸಕ್ಸಸ್ಫುಲ್ ಆಗಲ್ಲ. ಇವನ್ ನಮ್ಮ ಬಡ್ಡಿ ಒಟ್ಟು ಸಾರಿ ಇರ್ಬೋದು, ಪ್ರತಿ ಸಾರಿ ಬಂದಾಗ ಆತ್ಮೀಯತೆಯಿಂದ ನಮಗೆ ಬರ್ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಯೋಗಕ್ಷೇಮ ವಿಚಾರಿಸಿ ಹೇಗಿದ್ದೀರಾ ಏನು ಅಂತ ಹೇಳಿ ತುಂಬಾ ಆತ್ಮೀಯತೆಯಾಗಿ ನಮ್ಮನ್ನು ಬರ್ಮಾಡ್ಕೊಂತಾರೆ. ಸೊ ಆ ಮಾತುಗಳು ತುಂಬಾ ಮನಮುಟ್ಟುತ್ತೆ. ಏನು ನಿಷ್ಕಲ್ಮಶವಾದಂತ ಒಂದು ನಡವಳಿಕೆ ಇರುತ್ತಲ್ಲ, ತುಂಬಾ ಖುಷಿ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನಾವು ಭವಿಷ್ಯ 5 ಸಲ 8 ತಿಂಗಳಿಗೆ 8ರಿಂದ 10 ಸಲ ಬಂದಿದ್ದೀನಿ, ಪ್ರತಿ ತಿಂಗಳಿಗೆ ಒಂದೊಂದು ಕೊಡೋನು ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಅವ್ರ ಪಾತ್ರ ಅಂತೂ ತುಂಬಾ ದೊಡ್ಡದಿದೆ. ಕೆಲವರು ಸಾರಿ ಇರ್ಬೋದು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು, ಓನ್ಲಿ ಒಂದಷ್ಟು ಜನ, ಪ್ರತಿಯೊಬ್ರು ನೆಕ್ಸ್ಟ್ ಅದೇ ಹೇಳ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಅಂತೂ ನಾನು ಮರೆಯೋಂಗೆ ಇಲ್ಲ.
ವಿತೌಟ್ ಸಪೋರ್ಟು ನಾನು ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗ್ಬಿಟ್ಟು ನನ್ನ ಒಂದಷ್ಟು ಮಾತುಗಳು ಜಾಸ್ತಿ ಆಯಿತು, ನಿಮಗೆಲ್ಲ ಬೋರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗ್ಬಿಟ್ಟು ಇದರಿಂದ ಹೊರತಾಗಿ ಹೊರಗೆ ಬನ್ನಿ, ನಾವು ನೀವು ಕೈ ಜೋಡಿಸೋಣ, ಒಳ್ಳೆ ಕೆಲಸ ಮಾಡೋಣ. ಹಂಸಭಾವಿ ಅನ್ನೋದು ಮಾದರಿ ಗ್ರಾಮ ಆಗಲಿ, ಮತ್ತು ಮೃತ್ಯುಂಜಯ ವಿದ್ಯಾಪೀಠ ಏನಿದೆ ಈ ಸಂಸ್ಥೆ, ಇದು ಒಂದು ಮಾದರಿ ಆಗಲಿ. ಇಲ್ಲಿ ಯಾರು ಸಿಕ್ಕಾಕೊಳ್ಳೋದು ಬೇಡ, ಅದನ್ನೇ ಆಶಿಸ್ತೀನಿ. ಕೆಟ್ಟದಾಗೋದು ಯಾವುದು ಬೇಡ, ಎಲ್ಲ ಒಳ್ಳೆಯದೇ ಆಗಲಿ, ಸರಿನಾ? ಸೊ ಎಲ್ರಿಗೂ ಮತ್ತೊಮ್ಮೆ ನಾನು ಈ ಒಂದು ಡ್ರಗ್ಸ್ ವಿರೋಧಿ ಅಭಿಯಾನಕ್ಕೆ ನಮ್ಮ ಕೈ ಜೋಡಿಸಿರ್ತಕ್ಕಂಥ ಮಹಾಂತ ಸ್ವಾಮಿ ವಿದ್ಯಾಪೀಠದ ಎಲ್ಲ ಪ್ರಾಚಾರ್ಯರಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಹುಸೇನ್ ಸಾರು, ಸಂದೀಪ್ ಅವರು, ಆಮೇಲೆ ನಮ್ಮ ಒಂದು ಆರಕ್ಷಕ ಸಿಬ್ಬಂದಿ, ನಮ್ಮ ಪರಮೇಶು, ಆಮೇಲೆ ನಮ್ಮ ರಾಜು, ಆಮೇಲೆ ನಿಮ್ಗಳಿಗೆ ಮತ್ತೊಮ್ಮೆ ನಾನು ಪೊಲೀಸ್ ಇಲಾಖೆ, ನಾನು ವೈಯಕ್ತಿಕವಾಗಿ ಹಂಸಭಾವಿ ಪೊಲೀಸ್ ಠಾಣೆ ಎಲ್ಲರ ಪರವಾಗಿ ನಾನು ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾಲೇಜಿನಲ್ಲಿ ಡ್ರಗ್ಸ್ ವಿರೋಧಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ NCC ಲೆಫ್ಟಿನೆಂಟ್ ಆದಂತಹ ಹುಸೇನ್ ಕಾಳ್ವನ್ಸ್ ಅವರು, ಈ ಆನಂದ್ ನಾಯಕ್ ಸರ್ ಒಂದು ವಿನಂತಿ ಮಾಡಿಕೊಂಡು ಆರ್ಡರ್ ಮಾಡಿದ್ದಾರೆ. ಆ ಒಂದು ಇದ್ರ ಮೇಲೆ ಇವತ್ತು ಕಾರ್ಯಕ್ರಮ ಆಗಿದೆ. ಸೊ ಈ ವೇದಿಕೆ ಮೇಲೆ ಆಸೀನರಾದಂತಹ ಆನಂದ್ ನಾಯಕ್ ಸರ್ ಅವರೇ, ಹಾಗೂ ಪರಮೇಶ್ವರ್ ಅವರೇ, ರಾಜು ಸರ್ ಅವರೇ, ಹಾಗೆಯೇ ಪತ್ರಕರ್ತರಾದಂತಹ ಸಂದೀಪ್ ಸರ್ ಅವರೇ, ಹಾಗೂ ಹುಸೇನ್ ಕಾಳ್ವನ್ಸ್ ಸರ್ ಅವರೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿ, ಈ ಕಾರ್ಯಕ್ರಮಕ್ಕೆ ಕುರಿತಾಗಿ ಸರ್ ಬಹಳಷ್ಟು, ಯಾಕಂದ್ರೆ ಅವರಷ್ಟು ಈ ವಿಚಾರದಲ್ಲಿ ನಮಗೆ ಅನುಭವ ಇಲ್ಲ, ಆದರೂ ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ. ಮತ್ತೆ ಪರಮೇಶ್ವರ್ ಹೇಳಿದ್ರು, ರಾಜು ಸರ್ ಹೇಳಿದ್ರು, ಬಹಳ ಚೆನ್ನಾಗಿ ಮಾತನಾಡಿದ್ರು. ಇಲ್ಲಿ ನಾನು ಒಂದು ಈ ಕಾರ್ಯಕ್ರಮ ಮಾಡಿದ್ದು ಅವೇರ್ನೆಸ್ ಬಗ್ಗೆ ನನಗೆ ಒಂದು ವಿಚಾರ ಬಂತು. ಏನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪ ನಾವು ನೀವು ತಿಳ್ಕೊಂಡಿದ್ವಿ ಸರ್, ನಾವು ಚಿಕ್ಕವರಿದ್ದಾಗ ಹಂಗೆ ತಿಳ್ಕೊಂಡಿದ್ವಿ. ಏನಂದ್ರೆ ಈ ಡ್ರಗ್ಸ್ ಎಲ್ಲ ಮಾರೋರ್ನ, ಡ್ರಗ್ಸ್ ಒಳಗಾದವ್ರನ್ನ ಹಿಡಿದು ಶಿಕ್ಷೆ ಕೊಡೋದು ಅಲ್ವಾ. ನಂಗೆ ಬಹಳ ಖುಷಿ ಅನಿಸ್ತು ಈ ಕಾರ್ಯಕ್ರಮ ನೋಡಿ. ನಾವು ಅದಕ್ಕೆ ಹೋಗದಂಗೆ ಮುಂಚಿತವಾಗಿನೇ ನಾವು ಬೇಕಾದಷ್ಟು ಕಾರ್ಯಕ್ರಮ ಮಾಡಬಹುದು, ಅವೇರ್ನೆಸ್ ಕಾರ್ಯಕ್ರಮ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಉತ್ತಮ ಒಂದು ವೇದಿಕೆ ಅಂತ ಬಹಳ ಖುಷಿಯಿಂದ ಹೇಳ್ತೇವೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಲ್ಲ, ಹಿಂದೆ ಇಂಥ ಕಾರ್ಯಕ್ರಮ ಆಗಿಲ್ಲ ಅಂತ ಹೇಳಿಲ್ಲ, ಆದ್ರೆ ಬಹಳಷ್ಟು ಕಡಿಮೆ ಅಂತ ನಾನೇ ಹೇಳ್ತೀನಿ. ಈಗ ನಾನು ಸುಮಾರು 2005ರಿಂದ ಇಲ್ಲಿ ಬಂದಿದ್ದೀನಿ ಕಾಲೇಜಿಗೆ. 20 ವರ್ಷ, ನಾನು 20 ವರ್ಷಕ್ಕಿಂತ ಜಾಸ್ತಿ ಇಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು ಆಗಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಇಷ್ಟು ಆಗಿಲ್ಲ ಅಂತ, ಆಗಿರಬಹುದು ವಿರಳ. ಬಟ್ ಹಿಂಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ, ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡಿದ್ರೆ ಮಕ್ಕಳು, ಯುವಕರು ಅವರು ಅಪರಾಧಿಗಳಾಗಲಿಕ್ಕೆ ಅಥವಾ ಕಳ್ಳರಾಗಲಿಕ್ಕೆ, ದೇಶ ದ್ರೋಹಿಗಳಾಗಲಿಕ್ಕೆ ಅವಕಾಶನೇ ಇಲ್ಲ, ಅಥವಾ ಅವ್ರ ಆರೋಗ್ಯ ಕಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆರೋಗ್ಯ ದುಷ್ಪರಿಣಾಮಗಳು ಸರ್ ಹೇಳಿದ್ರು, ನಾವು ಎಲ್ಲ ಬಹು ಅಂಗಾಂಗಗಳ ವೈಫಲ್ಯ ಕಾರಣ ಆಗ್ತದೆ, ಮಾನಸಿಕವಾಗಿ ಖಿನ್ನರಾಗ್ತೇವೆ, ಸೊ ಮತ್ತೆ ದೈಹಿಕವಾಗಿ ನಾವು ಕ್ಷೀಣರಾಗ್ತೇವೆ. ಸೊ ಹಾಗೇನೆ ಎಕನಾಮಿಕಲಿ ನಾವು ಇಲ್ಲಿ ಹಣಕಾಸು ಎಲ್ಲ ನಾವು ಆಸ್ತಿ ಮನೆ ಕಳ್ಕೊತೇವೆ, ಕುಟುಂಬ ಅಸ್ಥಿರ ಆಗ್ಲಿಕ್ಕೆ ನಾವು ಯುವಕರ ಕಾರಣರಾಗ್ತೇವೆ. ಬಹಳಷ್ಟು ವಿಚಾರಗಳನ್ನ ಬಹಳ ವಿವರವಾಗಿ ತಮಗೆ ತಮ್ಮ ಅನುಭವಗಳನ್ನು ಇಲ್ಲಿ ಹೇಳಿದ್ದಾರೆ. ನಿಜ. ಅದಕ್ಕೆ ನೋಡಿ, ನಾನು ಒಂದ್ ಮಾತು ಹೇಳೋದೇನಂದ್ರೆ, ನೀವು 500 ರೂಪಾಯಿ ದುಡಿರಿ ದಿನಕ್ಕೆ, ಯಾವುದೇ ದುಶ್ಚಟಗಳ ಅಂದ್ರೆ ಇಂಥ ಈಗ ಡ್ರಿಂಕ್ಸ್ ಆಗ್ಲಿ, ಡ್ರಿಂಕ್ಸ್ ಅದ್ರಲ್ಲಿ ಬರ್ತದೆ ಹೇಳಿದ್ರು. ಮತ್ತೆ ಅಂತ ನಮ್ಮ ಹಳ್ಳಿಗಳೆಲ್ಲ ಅಂತ ಒಂದು ಅಫೀಮೂಡ್ ಗಾಂಜಾ ಬಳಸುವಂತವ್ರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದಾರೆ ಅಂದ್ರೆ ಸ್ವಲ್ಪ ಕುಡಿಯುವಂತ ಹವ್ಯಾಸಗಳು. ಸೊ ಅದು ಜಾಸ್ತಿ ಆದ್ರೆ
ಅದು ಕುಟುಂಬಕ್ಕೆ ಕಷ್ಟ, ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಬಡತನಕ್ಕೆ ಕಾರಣ ಆಗ್ತದೆ. ಬಡತನ ಜಾಸ್ತಿ ಆದ್ರೆ ಅಲ್ಲಿ ಮನೆಗಳಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಹೊಂದಾಣಿಕೆ ಇಲ್ಲ ಅಂದ್ರೆ ಅನಾರೋಗ್ಯ, ಕಾಯಿಲೆಗಳು, ಇವೆಲ್ಲ ಸಾವು ನೋವು ಎಲ್ಲ ಅನುಭವ ಇಲ್ಲಿ ನಡೀತಾವೆ ಅಂತ. ಸೊ ಅದಕ್ಕಿಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಕುಡಿಯುವಂತ ಹವ್ಯಾಸಗಳಿದ್ರೆ ಚಟ ಇಲ್ದಂಗೆ ನಾವು ಜೀವನ ನಡೆಸೋದು ಕಲ್ತು ಬಿಟ್ರೆ ಬಹಳಷ್ಟು ನಾವು ಕಡಿಮೆ 1,000 ರೂಪಾಯಿ ದುಡಿದು ದಿನಕ್ಕೆ ಆರೋಗ್ಯವಾಗಿ ನಾವು ಕುಟುಂಬವನ್ನು ನಿರ್ವಹಣೆ ಮಾಡಬಹುದು ಅನ್ನೋದು. ಅದಕ್ಕೆ ಈ ಸರ್ ಹೇಳಿದ್ದೇನಪ್ಪ ಅಂತಂದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ನಾವು ಕಾಯಿಲೆ ಬಂದ್ಮೇಲೆ ಡ್ರಗ್ಸ್ ತಗೊಂಡ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಡ್ರಗ್ಸ್ ತಗೊಳ್ಳೋದೇ ಬೇಡ ಅನ್ನುವಂತ ಎಚ್ಚರಿಕೆಯನ್ನ ನಾವು ಯುವಕರು, ನಮ್ಮ ದೇಶದ, ನಮ್ಮ ಕಾಲೇಜಿನ, ನಮ್ಮ ದೇಶದ ಯುವಕರು ಎಚ್ಚೆತ್ಕೊಂಡ್ರೆ ನಾವೆಲ್ಲ ಕೂಡಿ ಮುಂದೆ ಒಂದು ದಿನ ಉತ್ತಮ ರಾಷ್ಟ್ರವನ್ನ, ಬಲಿಷ್ಠ ರಾಷ್ಟ್ರವನ್ನ ಕಟ್ಟಬಹುದು. ಈಗ ನಾವು ಚೀನಾ ಆ ಕಡೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಇಟಲಿ, ಕೆಲವೊಂದು ಅಮೆರಿಕ ದೇಶಗಳಲ್ಲಿ ಹೋಲಿಸಿದ್ರೆ ಯುವಕರ ಸಂಖ್ಯೆ, ಸದೃಢ ಯುವಕರ ಸಂಖ್ಯೆ ಜಾಸ್ತಿ ಇರೋದು ನಮ್ಮ ಭಾರತದಲ್ಲಿದೆ. ಹಾಗಾದ್ರೆ ಇಂಥ ಒಂದು ಸದೃಢ ಯುವಕರು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಆಧುನಿಕ ಯುಗದಲ್ಲಿ. ಎಸ್ಪೆಷಲಿ ಈಗಿನ ಇದು, ಈಗ ಈ ಮೊಬೈಲು ಆಮೇಲೆ ಮಾಧ್ಯಮಗಳ ಒಂದು ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ ಆಗ್ತಾ ಇದೆ. ನಾವು ಎಲ್ಲಿಂದ ಏನಿದೆ ಅಂತ ಒಂದು ಕ್ಷಣದಲ್ಲಿ ತಿಳ್ಕೋಬಹುದು. ಸೊ ಇಂತಹ ವಿಚಾರಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ಕೆಟ್ಟ ವಿಚಾರಗಳನ್ನ ಬಿಡಬೇಕು. ಸರ್ ಹೇಳಿದ್ರಲ್ಲ, ಮೊಬೈಲ್ ಬಳಸುವಂತದ್ದು, ಒಳ್ಳೆ ವಿಚಾರಗಳನ್ನ ನಾವು ಬಳಸ್ಕೋಬೇಕು, ಒಳ್ಳೇದಕ್ಕಾಗಿ ನಾವು ಬಳಸ್ಕೋಬೇಕು. ಮತ್ತೆ ಒಳ್ಳೆ ತಿಳುವಳಿಕೆಯನ್ನ ನಾವು ತಗೋಬೇಕು. ಉತ್ತಮ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಯಾವುದೇ ದುಶ್ಚಟಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಅನ್ನುವಂತ ಒಂದು ಉತ್ತಮ ವಿಚಾರಗಳನ್ನ ಇಲ್ಲಿ ಎಲ್ಲ ಸರ್ ಹೇಳಿದ್ದಾರೆ. ಸೊ ನನಗೆ ಗೊತ್ತಿರುವಂತ ಎಷ್ಟು ವಿಚಾರಗಳನ್ನ ಹೇಳಿದ್ದೇನೆ. ಅದಕ್ಕೆ ನಾವೆಲ್ಲ ಅವ್ರ ಮಾತು, ಈ ಒಂದು ವೇದಿಕೆ ನೀವೇ ಅಷ್ಟಲ್ಲ ನಾನು ಹೇಳೋದು. ಈಗ ನಿಮ್ಮನ್ನೆಷ್ಟು ಕರ್ಸಿದೀವಿ ಅಂದ್ರೆ, ಒಬ್ರು ಮನೆಗೆ ನೀವು ನಿಮ್ಮ ಮನೆಗಳಿಗೆ ಅಕ್ಕಪಕ್ಕದವ್ರಿಗೆ ಅಂತ ತಪ್ಪು ಮಾಡ್ತಾ ಇದ್ರೆ ತಿಳುವಳಿಕೆ ಕೊಡಿ, ಅವರೊಂದಿಗೆ ಇನ್ವಾಲ್ವ್ ಆಗಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಗೆ ಕರೆದ್ರು ಅಥವಾ ಬೇರೆ ಯಾರು ನಿಮ್ಮ ಅಣ್ಣ ತಮ್ಮ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಹೋದ್ರು, ಇಂಥದ್ರಲ್ಲಿ ಡ್ರಗ್ಸ್ ಅಥವಾ ಕುಡಿಯೋದಕ್ಕೆ ಚಟಕ್ಕೆ ಹೋಗ್ಬೇಡಿ. ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಿ. ಸೊ ನೀವು ಒಬ್ರು ಕೈ ಜೋಡಿಸಿದ್ರೆ ನೀವೆಲ್ಲರೂ ಇಡೀ ಎಷ್ಟು ಹಳ್ಳಿಗಳನ್ನ ನೀವು ಉತ್ತಮವಾಗಿಸಬಹುದು ಅಲ್ವಾ? ಇಂಥ ಪ್ರಯತ್ನ ನೀವು ಖಂಡಿತವಾಗ್ಲೂ ಮಾಡ್ತೀರಿ. ಮತ್ತೆ ನೀವು ಯುವಕರೇ ನಮ್ಮ ದೇಶವನ್ನ, ಉತ್ತಮ ಬಲಿಷ್ಠ ದೇಶವನ್ನ ಕಟ್ಟಲಿಕ್ಕೆ ನಿಮ್ಮ ಕೈ ಜೋಡಿಸ್ತೀರಾ ಅಂತ ನಾನು ಹೇಳ್ಕೊಂಡು, ಸೊ ನೀವೆಲ್ಲ NCC ಅಂದ್ರೆ ಏನ್ ಹೇಳ್ರಿ, ಇಟ್ ಈಸ್ ಮೆಂಟ್ ಫಾರ್ ಡಿಸಿಪ್ಲೈನ್ ಮತ್ತೆ ಗುಡ್ ಹೆಲ್ತ್ ಅಂತ. ನೀವು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ತಿಳುವಳಿಕೆಯಿಂದ ಕೂಡ ನೀವು ಸದೃಢರಾಗಿದ್ದೀರಿ. ಸೊ ಅದನ್ನ ನಮ್ಮ ಉತ್ತಮ ದೇಶವನ್ನ ಕಟ್ಟಲಿಕ್ಕೆ, ನಿಮ್ ಜೊತೆಗೆ ನೀವು ಉತ್ತಮವಾಗಿದ್ದು ಮತ್ತೆ ಉತ್ತಮ ದೇಶವನ್ನ ಕಟ್ಟಲಿಕ್ಕೆ ಸಹಾಯ ಮಾಡ್ತೀವಿ ಅನ್ನುವಂತ 4 ಮಾತುಗಳನ್ನು ಹೇಳಿ ಈ ವೇದಿಕೆಗೆ ಅವಕಾಶ ಕೊಟ್ಟಂತ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನ ವಹಿಸಿ ಭಾಗಿಯಾದಂತಹ ಶ್ರೀ NG ಬೆಟ್ಟೋಟು ಸರ್ ಅವರಿಗೆ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಹಂಸವಾಯಿ ಆರಕ್ಷಕ ಠಾಣೆಯ PSI ಸರ್ ಆದಂತಹ ಶ್ರೀ ಆನಂದ್ ನಾಯಕ್ ಸರ್ ಅವರಿಗೆ, ಹಾಗೂ ಶ್ರೀ ಪರಮೇಶ್ ಎಲದಂಡಿ ಸರ್ ಅವರಿಗೆ, ಹಾಗೂ ರಾಜು ಮೂಡಬಾಯಿ ಸರ್ ಅವರಿಗೆ, ಹಾಗೂ ಪತ್ರಿಕಾ ಸಿಬ್ಬಂದಿಯಾದಂತಹ ಶ್ರೀ ಸಂದೀಪ್ ಬಾಸು ಅವರಿಗೆ, ಹಾಗೂ ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ವಂದನೆ, ಅಭಿನಂದನೆ.